ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಥಮಂ ಶೈಲಪುತ್ರೇ ಚ ದ್ವಿತೀಯಂ ಬ್ರಹ್ಮಚಾರಿಣೀ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠ್ಯಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಿ ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿಧಾತ್ರಿ ಚ ನವದುರ್ಗಾ ಪ್ರಕೀರ್ತಿತಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸುವ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ತಮಗೆಲ್ಲರಿಗೂ ಶರದ್ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಶರದ್ ನವರಾತ್ರಿಯು ಈ ವಾರದಲ್ಲಿ ಆರಂಭ ಆಗ್ತಾ ಇದೆ. ನಮ್ಮ ದೇಶಾದ್ಯಂತ ಆಚರಿಸಲ್ಪಡುವಂತಹ ಶಕ್ತಿ ಆರಾಧನೆಯ ಪರ್ವಕಾಲದಲ್ಲಿ ತಮಗೆಲ್ಲರಿಗೂ ಆ ತ್ರಿಶಕ್ತ್ಯಾತ್ಮಕ ಸ್ವರೂಪಿಯಾದಂತಹ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಸ್ವರೂಪಿಣಿ ತಮಗೆಲ್ಲರಿಗೂ ಆಯುರಾರೋಗ್ಯ, ಶಕ್ತಿ, ಜಯಲಾಭ, ಇಷ್ಟಾರ್ಥಗಳನ್ನು ಸಿದ್ಧಕೊಡಲೆಂದು ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಸೆಪ್ಟೆಂಬರ್ 21 ಭಾನುವಾರದಿಂದ ಸೆಪ್ಟೆಂಬರ್ 27 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ಈ ವಾರವು ಅತ್ಯಂತ ಒಂದು ಮಹತ್ವವಾದ ವಾರವಾಗಿರುತ್ತೆ. ವಾರದ ಆರಂಭದ ದಿನ ಮಹಾಲಯ ಅಮಾವಾಸ್ಯೆ, ಸರ್ವಪಿತೃ ಅಮಾವಾಸ್ಯೆ ಬರುವಂಥದ್ದು. ಪಿತೃಪಕ್ಷದ ಕೊನೆಯ ದಿನ ಆಗಿ ಆಮೇಲೆ ಮಾರನೇ ದಿನ 22ನೇ ತಾರೀಕು ಸೋಮವಾರದಂದು ಅಲ್ಲಿ ಶರದ್ ನವರಾತ್ರಿ ಅಂದರೆ ಆಶ್ವೀಜ ಮಾಸದ ಆರಂಭ, ಶರತ್ ಕಾಲದ ಆರಂಭ, ಶಾರದೀಯ ನವರಾತ್ರಿ ಅಥವಾ ಮಹಾನವರಾತ್ರಿ ಅಂದ ದುರ್ಗಾದೇವಿಯ ಆಚರಣೆ ಅಥವಾ ಮಹಾಶಕ್ತಿಯ ಆಚರಣೆ ಮಾಡುವಂಥದ್ದು ದೇಶಾದ್ಯಂತ ಒಂದು ವಿಶೇಷವಾದ ಪರ್ವಕಾಲ ಆಗಿರುತ್ತೆ. ಆಶ್ವೀಜ ಮಾಸದಲ್ಲಿ ಬರುವಂತಹ ಈ ಶಕ್ತಿ ಆರಾಧನೆಯ ಮಹತ್ಕಾಲದ ಪರ್ವ ಈ ವಾರದಲ್ಲೇ ಆರಂಭ ಆಗ್ತಾಯಿದೆ. ಹಾಗಾಗಿ ಈ ವಾರದ ಪಂಚಾಂಗದ ವಿಶೇಷಗಳನ್ನು ಈಗ ತಿಳಿಸ್ಕೊಳ್ಳೋಣ. ಮೊದಲಿಗೆ 21ನೇ ತಾರೀಕು ಸೆಪ್ಟೆಂಬರ್ 21 ಭಾನುವಾರ. ಇಂದು ಮಹಾಲಯ ಅಮಾವಾಸ್ಯೆ ಅಥವಾ ಭಾದ್ರಪದ ಮಾಸದ ಕೊನೆಯ ದಿನ. ಭಾದ್ರಪದ ಮಾಸದ ಅಮಾವಾಸ್ಯೆನ ಸರ್ವಪಿತೃ ಅಮಾವಾಸ್ಯೆ. ಕಳೆದ 14 ದಿನಗಳಿಂದ ಅಲ್ಲಿ ಪಿತೃಪಕ್ಷ ಎಂದು ಆಚರಣೆ ಮಾಡಿ ಪಿತೃಪಕ್ಷದ ಕೊನೆಯ ದಿನ ಅಂದರೆ 15 ದಿನಗಳು ಆ ಪಿತೃಗಳಿಗೆ ವಿಶೇಷವಾದ ಅವರ ನೆನಪು ಮಾಡಿಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸುವಂಥದ್ದು, ಅವರಿಗೆ ಪಿಂಡ ತರ್ಪಣಾದಿಗಳನ್ನು ಕೊಡುವಂಥದ್ದು ಅಥವಾ ನಿಮ್ಮ ಕುಲಾಚಾರವಾಗಿ ಪಿತೃಗಳ ನೆನಪು ಮಾಡಿ ಅವರನ್ನು ಒಂದು ಗೌರವ ಮಾಡುವಂತಹ ಪ್ರಕ್ರಿಯೆ ಆ ಪಿತೃಪಕ್ಷ ಅಂದು ಚಾಲನೆ ಇರುತ್ತೆ. ಇಂದು ಇನ್ನೊಂದು ಖಗೋಳದ ವಿಸ್ಮಯ ಜರುಗುತ್ತೆ. ಅಲ್ಲಿ ಖಂಡಗ್ರಾಸ ಸೂರ್ಯಗ್ರಹಣ ಅಥವಾ ಚೂಡಾಮಣಿ ಸೂರ್ಯಗ್ರಹಣ ಎಂಬ ಸೂರ್ಯಗ್ರಹಣ ಆಗುತ್ತೆ. ಯಾಕಂದರೆ ಒಂದು ಚಂದ್ರಗ್ರಹಣ ಆದ ಬಳಿಕ ಒಂದು ಸೂರ್ಯಗ್ರಹಣ ಆಗುತ್ತೆ ಅಥವಾ ಒಂದು ಸೂರ್ಯಗ್ರಹಣ ಆದ ಬಳಿಕ ಒಂದು ಚಂದ್ರಗ್ರಹಣ ಆಗುತ್ತೆ. ಕಳೆದ ಹುಣ್ಣಿಮೆಗೆ ಅಲ್ಲಿ ಚಂದ್ರಗ್ರಹಣ ಆಗಿತ್ತು. ಇಂದು ಅಮಾವಾಸ್ಯೆಗೆ ಅಲ್ಲಿ ಮಹಾಲಯ ಅಮಾವಾಸ್ಯೆ ಎಂದು ಖಂಡಗ್ರಾಸ ಸೂರ್ಯಗ್ರಹಣ. ಆದರೆ ಈ ಗ್ರಹಣವು ನಮ್ಮ ದೇಶದಲ್ಲಿ ಕಾಣಿಸೋದಿಲ್ಲ. ನಮ್ಮ ದೇಶದಲ್ಲಿ ರಾತ್ರಿ ಕಾಲ ಇದ್ದಾಗ ಈ ಗ್ರಹಣ ಉತ್ಪನ್ನ ಆಗುತ್ತೆ. ರಾತ್ರಿ ಸುಮಾರು ನಮ್ಮ ದೇಶದಲ್ಲಿ 10 ಗಂಟೆಯ ಸಮಯಕ್ಕೆ ಅಲ್ಲಿ ಈ ಸೂರ್ಯಗ್ರಹಣ ಕೆಲವೊಂದು ದೇಶಗಳಲ್ಲಿ ಕಾಣಲ್ಪಡುತ್ತದೆ. ಹಾಗಾಗಿ ಈ ಗ್ರಹಣದ ಸೂತಕ ಆಗಲಿ ಆಚರಣೆ ಆಗಲಿ ಏನೂ ಇರೋದಿಲ್ಲ. ಆದರೆ ಗ್ರಹಣಕ್ಕೆ ಸಂಬಂಧಿತವಾದ ಗ್ರಹ ಫಲಗಳು ಅಥವಾ ಸಾರ್ವತ್ರಿಕ ಫಲಗಳ ಪ್ರತ್ಯೇಕ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ಹಲವರು ವೀಕ್ಷಿಸಿದವರೆಲ್ಲ ಧನ್ಯವಾದಗಳು. ಯಾರು ಆ ಗ್ರಹಣದ ಸಂಬಂಧಿತವಾದ ಫಲಾಫಲಗಳು ಅಂದರೆ ಗ್ರಹಣದ ಬಳಿಕ ಜಾಗತಿಕವಾಗಿ ಸಾರ್ವತ್ರಿಕ ಏನಾಗಬಹುದು, ಜೊತೆಗೆ ಒಂದು ರಾಶಿಗಳ ಮೇಲೆ ಯಾವುದು ಪರಿಣಾಮಗಳು 45 ದಿನಗಳ ಕಾಲ ಇರುತ್ತೆ, ಅವೆಲ್ಲ ಪರಿಣಾಮಗಳನ್ನು ನೀವು ಆ ಪ್ರತ್ಯೇಕ ವಿಡಿಯೋಲಿ ವೀಕ್ಷಣೆ ಮಾಡಿಕೊಳ್ಬೋದು. ಹಾಗಾಗಿ ಇಂದು ಸರ್ವಪಿತೃ ಅಮಾವಾಸ್ಯೆ ಮತ್ತು ಖಂಡಗ್ರಾಸ ಸೂರ್ಯಗ್ರಹಣ ಪಿತೃಪಕ್ಷದ ಕೊನೆಯ ದಿನ. ಪಿತೃಗಳಿಗೆ ನಿಮ್ಮ ಒಂದು ಪದ್ಧತಿಯಂತೆ ಅಥವಾ ನಿಮ್ಮ ಕುಲಾಚಾರದಂತೆ ಅಥವಾ ಈ ಪಿತೃಪಕ್ಷದ ಇತರ ಯಾವುದೇ ದಿನಗಳಲ್ಲಿ ಅವರ ಪಿತೃಗಳಿಗೆ ಸಂಬಂಧಿತವಾದ ಏನೋ ಗೌರವ ಸೂಚಿಸುವಂತಹ ಅಥವಾ ಯಾವುದೇ ರೀತಿಯ ಪಿಂಡ ತರ್ಪಣ ಎಡೆ ಇಡೋದು ಇವೆಲ್ಲ ಮಾಡಲಿಕ್ಕೆ ಆಗದಿದ್ದವರು ಇಂದು ಇದನ್ನು ಮಾಡಿದರೆ ಅಲ್ಲಿ ಎಲ್ಲ ಪಿತೃಗಳಿಗೋದು ಅಥವಾ ಯಾವುದೇ ರೀತಿಯ ಗೊತ್ತಿಲ್ಲದೋ ಅಜ್ಞಾತ ಅಂದರೆ ಗೊತ್ತಿಲ್ಲದಿರೋರು ನಿಮ್ಮ ಯಾವುದೇ ರೀತಿಯ ಪಿತೃ ಸ್ವರೂಪಗಳದು ಅತೃಪ್ತ ಆತ್ಮಗಳಿದ್ರು ಅವರೆಲ್ಲೂ ತೃಪ್ತಿ ಹೊಂದುತ್ತಾರೆ ಅನ್ನೋದೊಂದು ಗಾಢವಾದ ನಂಬಿಕೆ ಇರುತ್ತೆ. ಹಾಗೆ ಗದಾಧರ ಸ್ವರೂಪನಂತ ಶ್ರೀಮನ್ನಾರಾಯಣ ಆ ಪಿತೃಗಳ ಸರ್ವ ನಿಯಂತ್ರಕನಾಗಿದ್ದಾನೆ. ಅಂತಹ ಒಂದು ಗಯಾ ಕ್ಷೇತ್ರದಲ್ಲಿ ಇರುವಂತಹ ಶ್ರೀಮನ್ನಾರಾಯಣನ ಸ್ಮರಣೆ ಮಾಡಿ ಓಂ ನಮೋ ನಾರಾಯಣ ಎಂದು ನಾರಾಯಣನ ಸ್ಮರಣೆ ಮಾಡಿ ಪಿತೃಗಳ ಸಂಬಂಧಿತವಾದ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದು ಖಂಡಿತವಾಗಿ ಅವರ ವಿಮೋಚನೆಗೆ ಅಥವಾ ಅವರೊಂದು ಸಂತೃಪ್ತಿಗೆ, ಅವರ ಆಶೀರ್ವಾದಕ್ಕೆ ಕಾರಣ ಆಗುತ್ತೆ. ಇದು ಭಾನುವಾರದ ಬಳಿಕ ಇನ್ನು 22ನೇ ತಾರೀಕು ಮಹತ್ವದ ದಿನ.
ಶರದ್ ನವರಾತ್ರಿ ಆರಂಭ ಆಗುವಂಥದ್ದು. ಅಂದರೆ ಶರದ್ ಋತುಕಾಲದ ಬರುವಂಥ ಈ ಒಂದು ಪರ್ವಕಾಲಕ್ಕೆ ಶಾರದೀಯ ನವರಾತ್ರಿ, ಶರದ್ ನವರಾತ್ರಿ, ಮಹಾನವರಾತ್ರಿ ಅಥವಾ ದಸರಾದ ಒಂದು 9 ದಿನಗಳ ಆಚರಣೆ ಮತ್ತು 10ನೇ ದಿನ ದಸರಾ ಒಂದು ಪರ್ವ ಅಂತ. ಈ ರೀತಿ ನಮ್ಮ ಒಂದು ನಾಡಿನಾದ್ಯಂತ ಮತ್ತು ದೇಶಾದ್ಯಂತ ವಿವಿಧ ರೀತಿಯ ಶಕ್ತಿಪೀಠಗಳಲ್ಲಿ ಈ ಒಂದು ಮಹತ್ವದ ಆಚರಣೆ ಮಾಡ್ತಾರೆ. ಇಂದು ಘಟಸ್ಥಾಪನೆ ಮಾಡ್ತಾರೆ. ಅಂದರೆ ಅಲ್ಲಿ 9 ರೀತಿಯ ನವಧಾನ್ಯಗಳನ್ನು ಅಂಕುರಾರ್ಪಣೆ, ಅಂದರೆ 9 ರೀತಿಯ ಮಣ್ಣಿನ ಮಡಕೆಗಳಲ್ಲಿ 9 ರೀತಿಯ ಧಾನ್ಯಗಳನ್ನು ಮಣ್ಣನ್ನು ತುಂಬಿ ಅದರಲ್ಲಿ ಅವುಗಳನ್ನು ಮೊಳಕೆ ಬರೋದು ಅಂಕುರಾರ್ಪಣೆ ಅಥವಾ ಮೊಳಕೆ ಬರಲನ್ನು ಇಡ್ತಾರೆ. ಹಾಗಾಗಿ ಒಂದು ಘಟಸ್ಥಾಪನೆ ಅರ್ಪಣೆ ಮಾಡ್ತಾರೆ. ವಿವಿಧ ರೀತಿಯ ನಮ್ಮ ದೇಶಾದ್ಯಂತ ಇರುವ ವಿವಿಧ ಶಕ್ತಿ ಕ್ಷೇತ್ರಗಳಲ್ಲಿ, ಶಕ್ತಿಪೀಠಗಳಲ್ಲಿ, ದೇವಿ ದೇವಾಲಯಗಳಲ್ಲಿ ಇಂದಿನಿಂದ ಮಹತ್ವದ 9 ದಿನಗಳ ಆಚರಣೆ. ಇದಕ್ಕೆ 9 ದಿನಗಳಲ್ಲೂ ವಿವಿಧ ರೀತಿಯ ಈ ಪಾರಾಯಣಗಳನ್ನು, ಅಂದರೆ ಲಲಿತಾ ಸಹಸ್ರನಾಮ ಅಲ್ಲದೆ ಲಲಿತಾ ಅಷ್ಟೋತ್ತರ ಮುಂತಾದವುಗಳ ಜೊತೆಗೆ ಈ ಚಂಡೀ ಪಾಠ ಚಂಡೀ ಪಾಠ ಅಥವಾ ಸಪ್ತಶತಿ ಅಂತದ್ದು, ಮಹಾಸಪ್ತಶತಿ ಅಂದರೆ 700 ಶ್ಲೋಕಗಳು ಇರುವಂಥದ್ದು ಸಪ್ತಶತಿ. ಆ ಸಪ್ತಶತಿಯ ಒಂದು ಪಾಠವನ್ನು ಇಂದಿನಿಂದ ಆರಂಭ ಮಾಡ್ತಾರೆ. ಅದರಲ್ಲಿ 9 ದಿನಗಳಿಗೆ ಬೇರೆ ಬೇರೆ ರೀತಿಯ ಆ ದೇವಿಯ ವಿವಿಧ ಚರಿತ್ರೆಗಳನ್ನು, ಮಹಾತ್ಮೆಗಳನ್ನು, ದೇವಿಯು ಯಾವ ರೀತಿ ವಿವಿಧ ರೀತಿಯ ಈ ಅಸುರರ ಉಪಟಳವನ್ನು, ಚಂಡ ಮುಂಡ ಮಧು ಕೈಟಭ ಜೊತೆಗೆ ಈ ರಕ್ತ ಬೀಜ ಅಸುರ ಮುಂತಾದವುಗಳ ಅಸುರರ ಸಂಹಾರವನ್ನು ಹೇಗೆ ಮಾಡಿದರು ಅಂತ ಆ ಒಂದು ತಾಯಿಯ ವಿಶೇಷವಾದ ವರ್ಣನೆ ಈ ಸಪ್ತಶತಿ ಅಥವಾ ಈ ಚಂಡೀ ಪಾಠದಲ್ಲಿ ಬರುತ್ತೆ. ಅದನ್ನು ಇಂದ ಆರಂಭ ಮಾಡ್ತಾರೆ. ಹಾಗಾಗಿ ಇಂದು ಒಂದು ಅತ್ಯಂತ ಮಹತ್ವದ ದಿನ ಪಾಡ್ಯಮಿ, ಆಶ್ವೀಜ ಮಾಸದ ಶುಕ್ಲ ಪಾಡ್ಯಮಿ, ಉತ್ತರ ನಕ್ಷತ್ರ ಇರುತ್ತೆ, ಶುಕ್ಲ ಯೋಗ ಕಿಂಸ್ತುಗ್ನ ಕರ್ಣ ಇರುವಂಥದ್ದು ಅತ್ಯಂತ ಮಹತ್ವದ ದಿನ. ಇಂದಿನಿಂದ ಯಾರ್ಯಾರಿಗೆ ತಮ್ಮ ಒಂದು ಜೀವನದ ಏನಾದರೂ ಗುರಿ ಸಾಧಿಸಲಿಕ್ಕೆ ಅಥವಾ ಏನಾದರೂ ಒಂದು ಉದ್ದೇಶ, ಉದಾಹರಣೆಗೆ ವಿದ್ಯೆಗೆ ಅಥವಾ ಉತ್ತಮವಾದ ಸೀಟ್ ಸಿಗಲಿಕ್ಕೆ, ಉತ್ತಮವಾದ ಉದ್ಯೋಗ ಸಿಗಲಿಕ್ಕೆ, ಉತ್ತಮವಾದ ಒಂದು ವೈವಾಹಿಕವಾದ ಸಂಬಂಧ ಗಂಡಾಗಲಿ ಹೆಣ್ಣಾಗಲಿ ಸಿಗುವಂಥದ್ದಿರ್ಬೋದು, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಇನ್ನಿತರ ನಿಮ್ಮ ಏನಾದರೂ ದೀರ್ಘಕಾಲೀನ ಕನಸುಗಳಿದ್ರೆ ಇಂದಿನಿಂದ 9 ದಿನಗಳ ಕಾಲ ವ್ರತ ನಿಯಮವನ್ನು ಪಾಲನೆ ಮಾಡುವಂಥದ್ದು ಒಳ್ಳೆಯದು. ವ್ರತ ನಿಯಮ ಅಂದರೆ ಹೆಚ್ಚೇನು ಅದಕ್ಕೆ ನೀವು ಖರ್ಚು ಮಾಡೋದಿಲ್ಲ. ವ್ರತ ನಿಯಮ ಅಂದರೆ ವಿಶೇಷವಾಗಿ ಅಲ್ಲಿ ಈ ಯಾವುದಾದ್ರೂ ನಿಷಿದ್ಧ ಪದಾರ್ಥಗಳನ್ನು ತ್ಯಜಿಸುವಂಥದ್ದು. ಉದಾಹರಣೆಗೆ ಈ ಮಾಂಸಾಹಾರಿಗಳು ಮಾಂಸಾಹಾರವನ್ನು, ಮದ್ಯಪಾನವನ್ನು ತ್ಯಜಿಸಬೇಕು. ಅಥವಾ ಸಸ್ಯಾಹಾರಿಗಳಿದ್ರೆ ಈ ಕಾಲದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಇತ್ಯಾದಿಗಳನ್ನು ಯಾವುದೇ ರೀತಿ ತಾಮಸಿಕವಾದ ಪದಾರ್ಥಗಳನ್ನು ತ್ಯಾಗ ಮಾಡುವಂಥದ್ದು. ಹಾಗಾಗಿ ಅಲ್ಲಿ ಸಾತ್ವಿಕವಾದ ಒಂದು ಉಪಹಾರಗಳನ್ನು ಅಥವಾ ಒಂದು ಹೊತ್ತಷ್ಟೇ ಊಟ ಮಾಡುವಂಥದ್ದು. ಅಂದರೆ ಬೆಳಗಿನ ಅವಧಿಯಲ್ಲಿ ಸಾಯಂಕಾಲದವರೆಗೂ ಅಲ್ಲಿ ವಿಶೇಷವಾಗಿ ಯಾವುದೇ ರೀತಿಯ ಈ ಗೋಧಿಯ ಪದಾರ್ಥ, ಗೋಧಿಯ ನುಚ್ಚು ಅಥವಾ ರವೆ ಗಂಜಿ ಮುಂತಾದವೆಲ್ಲ ಇದು ಪದಾರ್ಥಗಳನ್ನು, ಅಕ್ಕಿ ಅನ್ನದ ಪದಾರ್ಥಗಳನ್ನು ತ್ಯಾಗ ಮಾಡಿ ಹಣ್ಣು ಹಂಪಲು ಅಥವಾ ಇನ್ನಿತರ ಯಾವುದೇ ರೀತಿಯ ಸಾತ್ವಿಕವಾದ ಪದಾರ್ಥಗಳನ್ನು, ಹಾಲು ಇತ್ಯಾದಿಗಳನ್ನು ಸೇವನೆ ಮಾಡುವಂಥದ್ದು. ಜೊತೆಗೆ ಉಪವಾಸವಿದ್ದು ರಾತ್ರಿ ಕಾಲದಲ್ಲಿ ತಾಯಿಯ ಒಂದು ವಿಶೇಷವಾದ ನಿಮಗೆ ಗೊತ್ತಿರುವಂಥ ಯಾವುದೇ ಸ್ತೋತ್ರ ಶ್ಲೋಕಗಳನ್ನು ಹೇಳುವಂಥದ್ದಾಗಲಿ, ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ ಮುಂತಾದ ಅಮ್ಮನವರಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಒಂದು ಸ್ತುತಿ ಶ್ಲೋಕಗಳನ್ನಾಗಲಿ ಅಥವಾ ಚಂಡೀ ಪಾಠದ ಕೆಲವೊಂದು ಶ್ಲೋಕಗಳನ್ನಾಗಲಿ ಎಲ್ಲರೂ ಇದನ್ನು ವಿಭಾಗ ಮಾಡ್ತಾರೆ. 700 ಶ್ಲೋಕಗಳ ಇರುವಂಥ ಚಂಡೀ ಪಾಠದ ಸಪ್ತಶತಿ ಪಾರಾಯಣವನ್ನು ಒಂದೊಂದು ದಿನ 108 ಶ್ಲೋಕಗಳನ್ನು ಅಥವಾ 100 ಶ್ಲೋಕಗಳನ್ನು ಅಥವಾ ಈ ರೀತಿ 88 98 ಎಷ್ಟೋ ಶ್ಲೋಕಗಳನ್ನು ಪಠನೆ ಮಾಡಿ ಅದನ್ನು ಮುಗಿಸಿ ಆ ಪುಸ್ತಕಕ್ಕೆ, ದೇವಿಯ ಸಪ್ತಶತಿ ಪುಸ್ತಕಕ್ಕೆ ಅಲ್ಲಿ ಕುಂಕುಮಾರ್ಚನೆಯನ್ನು ಮಾಡುವಂಥ ಪದ್ಧತಿ ಕೆಲವರು ಮಾಡ್ತಾರೆ. ಇನ್ನು ಕೆಲವರು ದೀಪದಲ್ಲಿ ತಾಯಿಯನ್ನು ಆವರಿಸಿ ದೀಪಾರಾಧನೆ ಮಾಡಿ ಆ ದೀಪದಲ್ಲಿ ತಾಯಿಯನ್ನು ಆಹ್ವಾನ ಮಾಡ್ತಾರೆ. ದೇವಿಯ ಚಿತ್ರಪಟವನ್ನು, ಮೂರ್ತಿಯನ್ನು ಇಟ್ಟುಕೊಂಡು ಪುಷ್ಪಾರ್ಚನೆ, ಕುಂಕುಮಾರ್ಚನೆಗಳನ್ನು ಮಾಡ್ತಾರೆ. ಈ ರೀತಿ 9 ದಿನಗಳ ಕಾಲ ಸಾಯಂಕಾಲದಲ್ಲಿ ಅಂದರೆ ರಾತ್ರಿ ಕಾಲಕ್ಕೆ ಮಹತ್ವದ ಒಂದು ಆಚರಣೆ ಇದೆ. ಪ್ರತಿ ದಿನವೂ ಈ ನವರಾತ್ರಿಯಲ್ಲಿ 9 ರಾತ್ರಿಗಳಲ್ಲಿ ದೇವಿಯ ಆರಾಧನೆ ಮಾಡುವಂಥದ್ದು. ಹಾಗಾಗಿ ರಾತ್ರಿ ಕಾಲದಲ್ಲಿ ಇದನ್ನು ಸಾಯಂಕಾಲ ಸೂರ್ಯ ಅಸ್ತದ ಬಳಿಕ ಅದನ್ನು ಪ್ರಾರಂಭ ಮಾಡಿದರೆ ಸುಮಾರು 8, 9, 10 ಗಂಟೆ ಒಳಗೆ ಮುಗಿಸ್ಕೊಂಡು ಆ ಬಳಿಕ ನೀವು ಅಲ್ಲಿ ಅಂದಿನ ಊಟವನ್ನು ಮಾಡ್ಬೋದು. ಅಂದರೆ ಅನ್ನದ ಸಹಿತವಾದ ಊಟವನ್ನು ರಾತ್ರಿ ಕಾಲದಲ್ಲಿ ಮಾಡುವಂಥದ್ದು. ಈ ರೀತಿ ವ್ರತವನ್ನು ಮಾಡ್ತಾರೆ. ಇನ್ನು ಕೆಲವರು 9 ದಿನಗಳು ಯಾವುದೇ ರೀತಿಯ ಅನ್ನದ ಪದಾರ್ಥವನ್ನು ತ್ಯಾಗ ಮಾಡಿಕೊಂಡು ಬರೀ ಅವರ ಒಂದು ದೇಹದ ಪ್ರಕೃತಿಗೆ ಅನುಗುಣವಾಗಿ ಫಲಾಹಾರಗಳನ್ನು ಅಥವಾ ಏನಾದರೂ ಒಂದು ದ್ರವಾಹಾರಗಳನ್ನು ಸೇವನೆ ಮಾಡೋದು ಕಠಿಣ ಉಪವಾಸ ಮಾಡೋರು ಇದ್ದಾರೆ. ಅದು ಅವರವರ ದೇಹ ಪ್ರಕೃತಿ ಮತ್ತು ಆರೋಗ್ಯ ಸ್ಥಿತಿಗೆ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿಯಲ್ಲಿ ಮಾಡುವಂಥದ್ದು ಅಥವಾ ಉಪವಾಸ ಮಾಡಲಿಕ್ಕೆ ಸಾಧ್ಯತೆ ಉಪವಾಸ ಮಾಡಬೇಕಾಗಿಲ್ಲ. ಯಾವುದೇ ರೀತಿಯ ಸಾಯಂಕಾಲದಲ್ಲಿ ಪ್ರತಿನಿತ್ಯ ದೇವಿಗೆ ಸಂಬಂಧಿತವಾದ ಯಾವುದೇ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಪಠನೆ ಮಾಡ್ಬೋದಾಗಿದೆ. ಅಥವಾ ಆಗಲೇ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿ ಚ, ಮಹಾಗೌರಿ ಚ, ಅಷ್ಟಮಂ ನವಮಂ ಸಿದ್ಧಿಧಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಃ ಎಂಬ ಸ್ತೋತ್ರವನ್ನು ಪ್ರತಿನಿತ್ಯ ನೀವು ಕನಿಷ್ಠ ಪಕ್ಷ ಈ ಶ್ಲೋಕವನ್ನು ಹೇಳಿಕೊಂಡು ಅಮ್ಮನವರನ್ನು ಜ್ಞಾಪಕ ಮಾಡುವಂಥದ್ದು. ಇದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ, ಕಷ್ಟಗಳು ನಿವಾರಣೆ ಆಗ್ತವೆ, ದುಷ್ಟ ಶಕ್ತಿಗಳ ಪೀಡೆ ಅಥವಾ ಶತ್ರು ಪೀಡೆ ಇವೆಲ್ಲವೂ ನಿವಾರಣೆ ಆಗಿ ತಾಯಿಯ ಅನುಗ್ರಹ ಆಗುತ್ತೆ. ಹೀಗಾಗಿ ಇಂದು 22ನೇ ತಾರೀಕು ಅತ್ಯಂತ ಮಹತ್ವದ ದಿನ. 22ನೇ ತಾರೀಕು ಮಂಗಳವಾರ
ಇದು ಆಶ್ವೀಜ ಶುದ್ಧ ಬಿದಿಗೆ ತಿಥಿ, ಅದು ದ್ವಿತೀಯ ತಿಥಿ, ಹಸ್ತ ನಕ್ಷತ್ರ, ಬ್ರಹ್ಮಯೋಗ, ಬಾಲವಕರಣ ಇರುವಂಥದ್ದು. ನವರಾತ್ರಿಯ ಎರಡನೇ ನವರಾತ್ರಿ ಅಂದರೆ ನವರಾತ್ರಿಯಲ್ಲಿ ಬರುವಂಥ ಮಂಗಳವಾರ ಮತ್ತು ಶುಕ್ರವಾರಗಳು ನವರಾತ್ರಿಯಲ್ಲಿ ಶ್ರೇಷ್ಠವಾಗಿರುತ್ತೆ. ವಿಶೇಷವಾಗಿ ಈ ನವರಾತ್ರಿಯಲ್ಲಿ ಬರುವಂಥ ಮಂಗಳವಾರ ಅಥವಾ ಶುಕ್ರವಾರದಂದು ತಮ್ಮ ಸಮೀಪದ ಯಾವುದೇ ರೀತಿಯ ದೇವಿಯ ದೇವಾಲಯಗಳನ್ನು ಸಂದರ್ಶನ ಮಾಡ್ತಾರೆ. ಇನ್ನು ಕೆಲವರು ಪ್ರಸಿದ್ಧವಾದ ದೇವಿ ಕ್ಷೇತ್ರಗಳಿಗೆ ಯಾತ್ರೆ ಹೊರಡಿ ಅಲ್ಲಿ ದೇವಿ ದರ್ಶನ ಮಾಡ್ತಾರೆ. ಹಾಗಾಗಿ ಯಾರಿಗೆ 9 ದಿನಗಳು ಅಥವಾ ದೇವಾಲಯಕ್ಕೆ ಹೋಗಲಿಕ್ಕಾಗಲ್ಲ, 9 ದಿನಗಳಲ್ಲಿ ಏನು ಪೂಜೆ ಮಾಡಲಿಕ್ಕೆ ಕನಿಷ್ಠ ಪಕ್ಷ ಈ ಮಂಗಳವಾರದಂದು ನಿಮಗೆ ಮನೆಯಲ್ಲಿ ಮಾಡಲಿಕ್ಕೆ ಆಗದಿದ್ದಂಥ ಏನಾದರೂ ನೀವು ಪ್ರಾರ್ಥನೆಯನ್ನು ಹೋಗಿ ಸಮೀಪ ಇರುವಂಥ ಯಾವುದೇ ದೇವಿ ಕ್ಷೇತ್ರಗಳಿಗೆ ಹೋಗಿ ತಾಯಿಗೆ ವಂದಿಸಿ ತಾಯಿಯನ್ನು ಬೇಡಿಕೊಂಡರೂ ಆ ಒಂದು ನವರಾತ್ರಿಯ ಪುಣ್ಯದ ಫಲ ನಿಮಗೆ ಖಂಡಿತ ಬರುತ್ತೆ. ಇಂದು ಅತ್ಯಂತ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 24ನೇ ತಾರೀಕು ಬುಧವಾರ ತದಿಗೆ ತಿಥಿ, ಆಶ್ವೀಜ ಶುಕ್ಲ ತದಿಗೆ ತಿಥಿ, ಚಿತ್ರಾ ನಕ್ಷತ್ರ, ಆಯಂದ್ರಯೋಗ, ತೈತಿಲಕರಣ ಎಂದು ನವರಾತ್ರಿಯ 3ನೇ ದಿನ ಆಗಿರುತ್ತೆ. ವಿಶೇಷವಾಗಿ ತಾಯಿಯ ಒಂದು ಭಕ್ತಿಗಳನ್ನು, ಸ್ತುತಿಗಳನ್ನು, ವ್ರತಗಳನ್ನು ಮಾಡಲಿಕ್ಕೆ ದೇವಾಲಯಗಳ ಸಂದರ್ಶನಕ್ಕೆ ಉತ್ತಮವಾದ ದಿನ, ಶುಭ ದಿನ ಆಗಿರುತ್ತೆ. ಇನ್ನು 25ನೇ ತಾರೀಕು ಗುರುವಾರ ಇಲ್ಲಿ ಚೌತಿ ತಿಥಿ ಇದೆ, ಚತುರ್ಥಿ ತಿಥಿ ಇರುತ್ತೆ, ಸ್ವಾತಿ ನಕ್ಷತ್ರ, ವೈದ್ರತಿ ಯೋಗ, ವಣಿಕರಣ ಇರುವಂಥದ್ದು 4ನೇ ನವರಾತ್ರಿಯ 4ನೇ ದಿನ ಆಗಿರುತ್ತೆ. ಮಾತೆಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಅನುಷ್ಠಾನಗಳನ್ನು, ಜಪತಪಗಳನ್ನು, ಕ್ಷೇತ್ರಗಳ ಸಂದರ್ಶನವನ್ನು ಇತ್ಯಾದಿಗಳನ್ನು ಮಾಡಲಿಕ್ಕೆ ಒಂದು ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 26ನೇ ತಾರೀಕು ಶುಕ್ರವಾರ, ಇದು ನವರಾತ್ರಿಯಲ್ಲಿ ಬರುವಂತಹ ಒಂದು ಅತ್ಯಂತವಾದ ಮಹತ್ವ ದಿನ. ಅಂದರೆ ಮಂಗಳವಾರ ಮತ್ತು ಶುಕ್ರವಾರಗಳು ನಾವು ವಿಶೇಷವಾಗಿ ಪ್ರತಿ ವಾರ ಬರುವಂಥ ಮಂಗಳವಾರ ಆಗಲಿ ಶುಕ್ರವಾರ ಆಗಲಿ ತಾಯಿ ಅಮ್ಮನವರ ಒಂದು ವಿಶೇಷವಾದ ಆರಾಧನೆಗೆ ಮೀಸಲಾಗಿರುವಂಥದ್ದು. ಹಾಗಾಗಿ ನವರಾತ್ರಿಯಲ್ಲಿ ಬರುವಂಥದ್ದು ಇನ್ನಷ್ಟು ಮಹತ್ವಪೂರ್ಣ. ಅದರಲ್ಲೂ ಈ ಶುಕ್ರವಾರದಂದು ಪಂಚಮಿ ತಿಥಿ ಬರುವ ಕಾರಣ ಇದನ್ನು ಲಲಿತಾ ಪಂಚಮಿ, ನವರಾತ್ರಿಯಲ್ಲಿ ಬರುವಂಥ ಪಂಚಮಿ ತಿಥಿಯನ್ನು ಲಲಿತಾ ಪಂಚಮಿ, ಉಪಾಂಗ ಲಲಿತಾ ವ್ರತ ಅಂದು ಉಪಾಂಗ ಲಲಿತಾ ವ್ರತ ಎಂಬ ವ್ರತವನ್ನು ಸಹ ಆಚರಣೆ ಮಾಡ್ತಾರೆ. ಅಂದು ನೀವು ಯಾವುದೇ ರೀತಿಯ ತಾಯಿಗೆ ಅಮ್ಮನವರಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಭಕ್ತಿ ವಿಶೇಷಗಳನ್ನು, ದೇವಾಲಯಗಳ ಸಂದರ್ಶನ ಅಥವಾ ಮನೆಯಲ್ಲಿದ್ದುಕೊಂಡೇ ತಾಯಿಗೆ ಸಂಬಂಧಪಟ್ಟ ಏನಾದರೂ ಸ್ತುತಿ, ಶ್ಲೋಕ, ಪ್ರಾರ್ಥನೆ, ಜಪಾದಿಗಳನ್ನು ಮಾಡುವಂಥದ್ದು ವಿಶೇಷವಾದ ಫಲವನ್ನು ಕೊಡುತ್ತೆ. 9 ದಿನಗಳು ಮಾಡಲಿಕ್ಕೆ ಸಾಧ್ಯತೆ ಇದ್ದವರು ಕನಿಷ್ಠ ಪಕ್ಷ ಇಂದು ನವರಾತ್ರಿಯ ಈ ಶುಕ್ರವಾರದಂದು ಲಲಿತಾ ಪಂಚಮಿ ಎಂದು ವಿಶೇಷವಾದ ವ್ರತ, ನಿಯಮ, ಅನುಷ್ಠಾನ ಮತ್ತು ದೇವರುಗಳ ಸಂದರ್ಶನ ಮಾಡೋದ್ರಿಂದ ನಿಮ್ಮ ಎಲ್ಲ ಕಠಿಣ ದೋಷಗಳು ನಿವಾರಣೆ ಆಗುತ್ತವೆ. ಇನ್ನು ಯಾರಿಗೆ ವಿಶೇಷವಾಗಿ ವಿವಾಹ ಮತ್ತು ಸಂತತಿಗಾಗಿ ಯಾರು ಅಪೇಕ್ಷೆ ಪಡೋದು ಇಂದು ವಿಶೇಷವಾದ ಪೂಜೆ, ಪ್ರಾರ್ಥನೆ ಅಥವಾ ಹರಕೆಗಳನ್ನು ಮಾಡಿಕೊಳ್ಳುವಂಥದ್ದು ಲಲಿತಾ ಪಂಚಮಿಯ ಒಂದು ವಿಶೇಷ ಆಗಿರುತ್ತೆ. ಇನ್ನು 27ನೇ ತಾರೀಕು ವಾರದ ಕೊನೆಯ ದಿನ. ಈ ದಿನವು ಪಂಚಮಿ ಉಪರಿ ಷಷ್ಠಿ ಇರುತ್ತೆ. ಪಂಚಮಿ ಉಪರಿ ಷಷ್ಠಿ ಇರುವಂಥದ್ದು ಹಸ್ತ ನಕ್ಷತ್ರ, ಹಸ್ತ ಮಳೆ ಆರಂಭ ಆಗುವಂಥದ್ದು. ಇಂದಿನಿಂದ ಅಲ್ಲಿ ಹಸ್ತ ನಕ್ಷತ್ರದ ಮಳೆ ಆರಂಭ ಆಗುತ್ತೆ. ನವಿಲು ವಾಹನ ಇರುತ್ತೆ. ಇಂದಿನ ನಿತ್ಯ ನಕ್ಷತ್ರ ಅನುರಾಧ ನಕ್ಷತ್ರ, ಪ್ರೀತಿಯೋಗ, ಬಾಲವಕರಣ ಉತ್ತಮ ದಿನ ಆಗಿರುತ್ತೆ. ಇಂದು ಸಹ ಪಂಚಮಿ ತಿಥಿ ಇದ್ದು ತಾಯಿಯ ಒಂದು ಆರಾಧನೆಗೆ, ತಾಯಿಯ ಕ್ಷೇತ್ರ ಸಂದರ್ಶನಗಳು, ಅಮ್ಮನವರಿಗೆ ಸಂಬಂಧಪಟ್ಟ ಏನಾದರೂ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಆಗುತ್ತೆ. ಅದೇ ರೀತಿ ಹಸ್ತ ಮಳೆಯ ಆರಂಭ ಆಗಿರೋ ನವಿಲಿನ ವಾಹನವಾಗಿರೋ ಕಾರಣ ಇಂದಿನಿಂದ ಕೆಲವು ಚಟುವಟಿಕೆಗಳಿಗೆ ಮಳೆಯ ಒಂದು ಸಿಂಚನಗಳು ಅಥವಾ ಉತ್ತಮವಾದ ಒಂದು ಹದಳವಾದ ಮಳೆಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾರವು ಅತ್ಯಂತ ಮಹತ್ವದ ವಿಶೇಷ ಆಗಿರುತ್ತೆ. ಈ ವಾರದ ಪಂಚಾಂಗದ ವೈಶಿಷ್ಟ್ಯದಲ್ಲಿ ಅಲ್ಲಿ ಶರದ್ ನವರಾತ್ರಿ ಅಥವಾ ಅಮ್ಮನವರ ವಿಶೇಷವಾದ ಒಂದು ಆರಾಧನೆ ಮಾಡಲಿಕ್ಕೆ, ಭೇಟಿಗಳನ್ನು ಮಾಡಲಿಕ್ಕೆ, ಕ್ಷೇತ್ರಗಳ ಸಂದರ್ಶನ ಮಾಡಲಿಕ್ಕೆ ಅಥವಾ ವ್ರತ, ನಿಯಮ, ಉಪವಾಸತೆಗಳು ಮಾಡಲಿಕ್ಕೆ ಅತ್ಯಂತ ಮಹತ್ವವಾದ ವಾರ ಆಗಿರುತ್ತೆ. ಈ ಪಂಚಾಂಗದ ವೈಶಿಷ್ಟ್ಯದ ಬಳಿಕ ನಾವೀಗ ಗಮನಿಸೋಣ ರಾಶಿಗಳ ಒಂದು ವಾರ ಭವಿಷ್ಯವನ್ನು. ಮೇಷರಾಶಿಗೆ ಈ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ. ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಬುಧವಾರ, ಗುರುವಾರ ನಿರಂತರವಾಗಿ 5 ದಿನಗಳು ಅಂದರೆ ವಾರದ ಆರಂಭದ 5 ದಿನಗಳು ನಿಮಗೆ ಪೂರಕವಾಗಿ ಅತ್ಯುತ್ತಮವಾಗಿ ಬರ್ತಾ ಇರ್ತವೆ. ಅಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹ, ಸೂರ್ಯ ಅನುಗ್ರಹ ಇರುವಂಥದ್ದು. ಅದೇ ರೀತಿ ಅಲ್ಲಿ ಬುಧ ಅನುಗ್ರಹ, ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ, ಈ ರೀತಿ 5 ಗ್ರಹಗಳ ಬೆಂಬಲ ನಿಮಗೆ ಆರಂಭದ 5 ದಿನಗಳು ಮೇಷರಾಶಿಗೆ ಪೂರಕವಾಗಿವೆ. ಈ ಕಾಲದಲ್ಲಿ ನಿಮಗೆ ಶನಿ ಪೀಡೆ ಇದ್ದರೂ ಸಹ ಶನಿ ಮಹಾತ್ಮರು ಈಗ ಈ ವಕ್ರಗತಿಯಲ್ಲಿ ಇರುವ ಕಾರಣ ಅವರಿಂದ ನಿಮಗೆ ಹೆಚ್ಚೇನು ಬಾಧೆಗಳಿಲ್ಲ. ಅದೇ ಕಾಲದಲ್ಲಿ ನಿಮಗೆ 5 ಗ್ರಹಗಳಿಂದ ಬೆಂಬಲ ಸಿಗುವಂಥ ವಾರದ 5 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಭಾನುವಾರ, ಸೋಮವಾರ ನಿಮಗೆ ಇಷ್ಟಾರ್ಥ ಸಿದ್ಧಿ, ಹಣಕಾಸು ವೃದ್ಧಿಯಲ್ಲಾಗುತ್ತೆ. ವ್ಯಾಪಾರ ವೃತ್ತಿಯಲ್ಲೆಲ್ಲ ನಿಮಗೆ ಲಾಭ ಆದಾಯಗಳು ಬರ್ತವೆ, ಹೊಸ ಅವಕಾಶಗಳು ಸಿಗ್ತವೆ, ಬಂಧು ಮಿತ್ರರ ಭೇಟಿಯಾಗುವಂಥದ್ದು, ಜೊತೆಗೆ ದೂರ ಪ್ರಯಾಣ ಮಾಡೋದು ನಿಮಗೆ ಯಶಸ್ಸು ಸಿಗುವಂಥದ್ದು. ಇನ್ನು ಕೆಲವರಿಗೆ ಅವರ ಒಂದು ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ ಇತ್ಯಾದಿ ಸಿಗುವಂಥ ಅವಕಾಶ ಇರುತ್ತೆ ಭಾನುವಾರ, ಸೋಮವಾರ. ಇನ್ನು ಮಂಗಳವಾರ, ಬುಧವಾರ ಸಹ ಹಾಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕ್ಷಿಪ್ರವಾಗಿ ಆಗುವಂಥದ್ದು. ಇಲ್ಲಿ ನಿಮಗೆ ಸೂರ್ಯ ಅನುಗ್ರಹ ವಾರ ಪೂರ್ತಿ ಇದೆ. ಅದು ವಾರದ 5 ದಿನ ಅಷ್ಟೇ ಅಲ್ಲ, ವಾರದ ಪೂರ್ತಿ ನಿಮಗೆ ಸೂರ್ಯನ ಬೆಂಬಲ ಇರುವಂಥದ್ದು. ಅಲ್ಲಿ ಕನ್ಯಾ ರಾಶಿಯಲ್ಲಿ ಸಿದ್ಧನಾಗಿರುವಂಥ ಸೂರ್ಯ ನಿಮಗೆ 6ನೇ ಸ್ಥಾನದಿಂದ ವಿಶೇಷವಾದ ಲಾಭವನ್ನು, ಜಯವನ್ನು ಕೊಡ್ತಾನೆ. ಹಾಗಾಗಿ ಈ ವಾರ ಪೂರ್ತಿ ನೀವು ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿಗೆ ಸಂಬಂಧಿತ ಕೆಲಸ, ಇನ್ನಿತರ ಯಾವುದೇ ದಾಖಲೆ ಪತ್ರ ಮುಂತಾದವುಗಳ ವಿಚಾರವಾಗಿ ಓಡಾಡಿದರೆ ಖಂಡಿತ ಕೆಲಸ ಕಾರ್ಯಗಳಾಗ್ತವೆ. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಜೊತೆಗೆ ಗುರುವಾರ ಸಹ ನಿಮ್ಮ ಪರಿಗೆ ಅತ್ಯಂತ ಉತ್ತಮ ದಿನ. 21ರಿಂದ 26ರವರೆಗೂ ನಿಮಗೆ ವಿಶೇಷವಾದ ಶುಭಫಲಗಳನ್ನು ನಿರೀಕ್ಷೆ ಮಾಡ್ಬೋದು.
ಕೊನೆಯ ದಿನಗಳಲ್ಲಿ ಸ್ವಲ್ಪ ವಿಶೇಷವಾಗಿ ಅಷ್ಟೇನು ಉತ್ತಮ ಇರೋದಿಲ್ಲ. ಶುಕ್ರವಾರ ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಶುಕ್ರವಾರ ಶನಿವಾರ ಸ್ವಲ್ಪ ನಿಮಗೆ ಹಣಕಾಸಿನ ತೊಂದರೆಗಳು ಬರುವಂಥದ್ದು, ಮಾತಿನ ಚಕಮಕಿ, ಕಲಹಗಳು ಬರುವಂಥದ್ದು, ವಾಗ್ವಾದ, ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಜ್ವರ, ಶೀತ, ನೆಗಡಿ ಇತ್ಯಾದಿಗಳೆಲ್ಲ ಬರುವಂಥ ಸಾಧ್ಯತೆ ಶುಕ್ರವಾರ ಶನಿವಾರ ಇರುತ್ತೆ. ಹಾಗಾಗಿ ಶುಕ್ರವಾರ ಶನಿವಾರ ಸ್ವಲ್ಪ ತನು ಮನ ಧನದ ಎಚ್ಚರಿಕೆ ಕಾಪಾಡ್ಕೋಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಹಣಕಾಸಿನ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆಬೇಕು. ನಷ್ಟ ಅಥವಾ ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಶುಕ್ರವಾರ ಶನಿವಾರ ಬರುತ್ತೆ. ಒಟ್ಟಿನಲ್ಲಿ ಮೇಷರಾಶಿಗೆ ಈ ವಾರವು ಅತ್ಯಂತ ಉತ್ತಮ ಫಲ ಕೊಡುವಂಥ ಒಂದು ಸೂಚನೆ ಇರುತ್ತೆ. 5 ಗ್ರಹಗಳು ನಿಮಗೆ ಅಪರೂಪಕ್ಕೆ ಬೆಂಬಲ ಕೊಡ್ತಾ ಇದ್ದಾವೆ. ಆ ಪಂಚಗ್ರಹಗಳ ಬೆಂಬಲದ ನಿಮಗೆ ವಿಶೇಷವಾದ ಶುಭಫಲ. ನವರಾತ್ರಿಯ ಆರಂಭದಲ್ಲಿ ಸಹ ನಿಮಗೆ ಅಮ್ಮನವರ ಆರಾಧನೆ ಮಾಡಲಿಕ್ಕೆ, ಜೊತೆಗೆ ಅದರಿಂದ ಅಮ್ಮನವರ ಒಂದು ವಿಶೇಷವಾದ ಅನುಗ್ರಹ ಆಗುವಂಥ ಒಂದು ವಿಶೇಷವಾದ ರಾಶಿ ಮೇಷರಾಶಿ ಆಗಿರುತ್ತೆ. ಇಲ್ಲಿ ಈ ವಾರದಲ್ಲಿ ಮೇಷರಾಶಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಸ್ನೋ, ಗ್ರೇ, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸ್ಕೊಂಥದ್ದು. ಸಂಖ್ಯೆಗಳು 1, 2, 4, 5, 6, 1, 2, 4, 5, 6 ಎಂಬಂಥ ಸಂಖ್ಯೆಯನ್ನು ಬಳಸಬಹುದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ. ಭಾನುವಾರ ಸೋಮವಾರ ನಿಮಗೆ ಹಣಕಾಸು ಆರೋಗ್ಯ ವಿಚಾರ ಭಾಳ ಉತ್ತಮನೇ ಇರುತ್ತೆ, ಅದೇನೂ ತೊಂದರೆ ಇಲ್ಲ. ನಿಮ್ಮ ಉದ್ಯೋಗ, ವೃತ್ತಿ, ವ್ಯಾಪಾರ ಇದೆಲ್ಲ ಚೆನ್ನಾಗಿ ನಡೀತೋಗುತ್ತೆ. ಹಣಕಾಸಿನ ನೆರವು ಉತ್ತಮವಾಗಿರುತ್ತೆ. ಅಂದುಕೊಂಡಂತೆ ನಮ್ಮ ಕೆಲಸ ಕಾರ್ಯಗಳು ಅಂದುಕೊಂಡಂತೆಲ್ಲ ಆಗ್ತಿರುತ್ತೆ. ಆದರೆ ಇಲ್ಲಿ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗುವಂಥದ್ದು, ಮನೆಯಲ್ಲಿ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ವೈಯಕ್ತಿಕ ವಿಚಾರವಾದ ಏನಾದರೂ ಅವಮಾನಕರ ಘಟನೆ, ನಿಮ್ಮ ಮೇಲೆ ಆರೋಪ ಬರುವಂಥದ್ದು, ನಿಮಗೆ ಅಸಮಾಧಾನ ಆಗುವಂಥ ಘಟನೆಗಳು ಜರುವಂಥದ್ದು, ಅಥವಾ ಯಾವುದೇ ರೀತಿಯ ಒಂದು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಅಲ್ಲಿ ಆ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು, ಅಥವಾ ಅಲ್ಲಿ ಅವರು ನಿಮ್ಮ ಮೇಲಧಿಕಾರಿಗಳು ಅಥವಾ ಇನ್ನಿತರ ಅಧಿಕಾರಿಗಳ ಜೊತೆ ವಾಗ್ವಾದ, ಕಲಹಗಳು ಆಗುವಂಥದ್ದು. ಹಾಗಾಗಿ ಭಾನುವಾರ ಸೋಮವಾರ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಜೊತೆಗೆ ಯಾವುದೇ ರೀತಿಯ ಕಲಹ ಆಗದಂತೆ ಸ್ವಲ್ಪ ಮುನ್ನೆಚ್ಚರನ್ನು ಬೇಕಾಗುತ್ತೆ. ಯಾಕಂದರೆ ಸಣ್ಣ ಪುಟ್ಟ ವಿಚಾರಗಳು ದೊಡ್ಡ ಕಲಹ ಆಗುವಂಥದ್ದಿರುತ್ತೆ. ಉಳಿದಂತೆ ಈ ಭಾನುವಾರ ಸೋಮವಾರ ಹಣಕಾಸು, ಆರೋಗ್ಯ, ವೃತ್ತಿ, ವ್ಯಾಪಾರ, ಶಿಕ್ಷಣ ಎಲ್ಲ ಭಾಳ ಚೆನ್ನಾಗಿ ಇರುತ್ತೆ. ಗುರುವಿನ ಅನುಕೂಲ ನಿಮಗೆ ಉತ್ತಮವಾಗಿರುತ್ತೆ. ಅದೇ ರೀತಿ ನಿಮಗೆ ಇರತಕ್ಕಂಥ ಶುಕ್ರನ ಬೆಂಬಲ ಉತ್ತಮ ಇರುತ್ತೆ. ಇವೆಲ್ಲವರೂ ಕಾರಣ ಯಾವುದೇ ರೀತಿಯ ಆತಂಕ ಏನು ಪಡಬೇಕಂತದಿಲ್ಲ. ಇನ್ನು ಆ ಬಳಿಕ ಬರುವಂಥದ್ದು ನಿಮಗೆ ಮಂಗಳವಾರ, ಬುಧವಾರ, ಗುರುವಾರ. ಮಂಗಳವಾರ, ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ ಇದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಇಷ್ಟಾರ್ಥ ಸಿದ್ಧಿ ಆಗುವಂಥ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವಕಾಶಗಳು, ಹೊಸ ಉದ್ಯೋಗ ಹುಡುಕುವಂಥವ್ರಿಗೆ ಉದ್ಯೋಗ ಅವಕಾಶ, ಶುಭ ಕಾರ್ಯಗಳ ಕೆಲವರಿಗೆ ಫಿಕ್ಸ್ ಆಗುವಂದರೆ ಮದುವೆನೋ ಮುಂಜಿನೋ ಫಿಕ್ಸ್ ಆಗುವಂಥದ್ದು, ಭೂಮಿ ಮನೆ ಕೊಳ್ಳುವಂಥ ಅವಕಾಶ ಬರಲಿದೆ. ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಸಹಕಾರ ಈ ಮಂಗಳವಾರ, ಬುಧವಾರ ಸಿಗಲಿದೆ. ಇನ್ನು ಗುರುವಾರ, ಶುಕ್ರವಾರ ನಿಮಗೆ ಅತ್ಯಂತ ಉತ್ತಮ ಫಲ. ಗುರುವಾರ, ಶುಕ್ರವಾರ, ಶನಿವಾರ ಸಹ ನಿಮಗೆ ಉತ್ತಮ ಫಲಗಳು ಬರ್ತಾ ಇರ್ತವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಇದೆ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ದೂರ ಪ್ರಯಾಣದಲ್ಲಿ ಯಶಸ್ಸು ಸಿಗುವಂಥದ್ದು, ನಿಮ್ಮ ವೃತ್ತಿ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ಉತ್ತಮ ಮಹತ್ವದ ಬದಲಾವಣೆ ಬರ್ಬೋದು. ಜಾಬ್ ಹುಡುಕರಿಗೆ ಜಾಬ್ ಸಿಗುವಂಥದ್ದು, ಈ ರೀತಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುತ್ತದೆ. ದೇವತಾ ಕ್ಷೇತ್ರಗಳ ಸಂದರ್ಶನ ಮಾಡುತ್ತದೆ. ಮುಂತಾದ ಹಲವಾರು ಶುಭ ಸನ್ನಿವೇಶಗಳು ವಾರ ಪೂರ್ತಿ ನಿಮಗೆ ಜರಗಲಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ವಾರ ಪೂರ್ತಿ ಉತ್ತಮ ನಿಮಗೆ ಹಣಕಾಸು, ಆರೋಗ್ಯ ಇದೆಲ್ಲ ಚೆನ್ನಾಗಿರುತ್ತೆ. ಅದರಲ್ಲೂ ಆರಂಭದ 2 ದಿನಗಳು ಮಾತ್ರ ಸ್ವಲ್ಪ ವೈಯಕ್ತಿಕ ವಿಚಾರ ಮತ್ತು ಮಾತಿನ ಬಗ್ಗೆ ಭಾನುವಾರ, ಸೋಮವಾರ ಸ್ವಲ್ಪ ಎಚ್ಚರಿಕೆ ಹೊರತು ಇನ್ನುಳಿದಂತೆ ವಾರದ ಕೊನೆಯವರೆಗೂ ನಿಮಗೆ ಅತ್ಯಂತ ಉತ್ತಮ ಫಲಗಳು ಈ ವಾರದಲ್ಲಿ ಸಿದ್ಧಿಯಾಗಲಿವೆ. ಪಂಚಗ್ರಹಗಳ ಬೆಂಬಲ ಇದೆ. ಒಂದು ಹಂತದಲ್ಲಿ ನಿಮಗೆ 6 ಗ್ರಹಗಳು ಸಹ ಬೆಂಬಲ ಮಾಡುವಂಥ ಒಂದು ಸೂಚನೆ ಬರುತ್ತೆ. ಮಂಗಳನು ಸಹ ನಿಮಗೆ ಈ ವಾರದಲ್ಲಿ ಬೆಂಬಲ ಮಾಡಲಿದ್ದಾನೆ. ಈ ವಾರದಲ್ಲಿ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು, ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಚಿಂತನೆಗಳಿಲ್ಲ, ಹೆಚ್ಚಿನ ತೊಂದರೆಗಳಿಲ್ಲ. ಜೊತೆಗೆ ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಯೋಗ ಕೆಲವರಿಗೆ ಒದಗಿ ಬರ್ಬೋದು. ದೂರ ಪ್ರಯಾಣದ ಅವಕಾಶ ಬರ್ಬೋದು. ವಿದೇಶ ಪ್ರಯಾಣದ ಅವಕಾಶ ಕೆಲವರಿಗೆ ಬರ್ಬೋದು. ಉದ್ಯೋಗದಲ್ಲಿ ಬಡ್ತಿ ಅಥವಾ ಶುಭ ಸೂಚನೆಗಳು ಬರ್ಬೋದು. ಹಾಗಾಗಿ 6 ಅಥವಾ 7 ಗ್ರಹಗಳ ಒಂದು ಬೆಂಬಲ ಇರುವಂಥ ಅಪೂರ್ವವಾದ ಅವಕಾಶ ಈ ವಾರದಲ್ಲಿ ಬಂದಿದೆ. 5ಕ್ಕೂ ಹೆಚ್ಚು ದಿನಗಳ ಕಾಲ ನಿಮಗೆ ಚಂದ್ರನ ಬೆಂಬಲ ಸಹ ಇರುತ್ತೆ. ಹಾಗಾಗಿ ಅಪರೂಪಕ್ಕೆ ಬಂದಂಥ ಈ ಉತ್ತಮ ಅವಕಾಶ ನಿಮಗೆ ನವರಾತ್ರಿ ಪರ್ವಕಾಲದಲ್ಲಿ ಸದುಪಯೋಗಪಡಿಸಿಕೊಳ್ಳುತ್ತದೆ. ಈ ವಾರ ನೀವು ಬಳಸ್ತಕ್ಕಂಥ ಬಣ್ಣಗಳನ್ನು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಗಮನಿಸಿಕೊಳ್ಳಿ. ಅಲ್ಲಿ 7 ಬಣ್ಣಗಳ ಒಂದು ನಿಮಗೆ ವಿಶೇಷವಾದ ಸಂಯೋಜನೆ ಈ ವಾರದಲ್ಲಿ ಬಂದಿದೆ. ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಮಂಗಳನು ಸಹ ನಿಮಗೆ ಈ ವಾರದಲ್ಲಿ ಪೂರಕವಾಗಿ ಬಂದಿದ್ದಾನೆ. ಅಲ್ಲಿ ಷಷ್ಠದಲ್ಲಿ ಇರುವಂಥ ಮಂಗಳನು ನಿಮಗೆ ಹೆಚ್ಚಿನ ಒಂದು ಲಾಭ ಆದಾಯಗಳನ್ನು ಕೊಡಲಿದ್ದಾನೆ. ಹಾಗಾಗಿ ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್, ವೈಟ್, ಬ್ಲೂ ಮತ್ತು ರೆಡ್ ಬಣ್ಣಗಳನ್ನು ಈ ವಾರದಲ್ಲಿ ಬಳಸುವಂಥದ್ದು. ಸಂಖ್ಯೆಗಳನ್ನು ನೋಡಿದರೆ 2, 3, 4, 5, 6, 8, 9, 2, 3, 4, 5, 6, 8, 9 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೋಬೋದಾಗಿದೆ. ಸಪ್ತಗ್ರಹಗಳ ಒಂದು ವಿಶೇಷವಾದ ಆಶೀರ್ವಾದದಿಂದ ಎಲ್ಲ ವೃಷಭ ರಾಶಿಯವರಿಗೆ ಈ ವಾರಕ್ಕೂ ಶುಭವಾಗಲಿ. ಅಪರೂಪಕ್ಕೆ ಬಂದ ಈ ಅವಕಾಶವನ್ನು ನಿಮ್ಮ ಮಹತ್ವವಾದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡುಬಂದಿದೆ.
ಭಾನುವಾರ ಸೋಮವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬಂದಿದೆ. ಮಾತಿನ ಚಕಮಕಿ, ಕಲಹಗಳು ಆಗುವಂಥದ್ದು. ಇನ್ನು ವಿರೋಧಿಗಳ ಕಾಟ, ಶತ್ರುಗಳ ಕಾಟ ಕೆಲವರಿಗೆ ಅನುಭವಕ್ಕೆ ಬರ್ಬೋದು. ಇನ್ನು ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು. ಇನ್ನು ಮಹಿಳೆಯರು, ಗೃಹಿಣರಿಗೆ ಅಥವಾ ಇನ್ನಿತರರಿಗೆ ಸಹ ಮನೆಯಲ್ಲಿ ಏನಾದರೂ ಕಿರಿಕಿರಿಯ ವಾತಾವರಣ, ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು, ಯಾವುದೇ ಕೆಲಸ ಕಾರ್ಯ ಮಾಡಿದರೆ ಅಲ್ಲಿ ಅಡೆತಡೆ ಅಥವಾ ನಿಧಾನಗತಿಯ ಫಲಿತಾಂಶ. ಹಾಗಾಗಿ ಭಾನುವಾರ ಅಷ್ಟೇನೂ ಉತ್ತಮವಾಗಿ ಬಂದಿಲ್ಲ. ಸೋಮವಾರ ಹಾಗೆ ಮಿಶ್ರ ಫಲಗಳ ವಾರ ಆಗಿರುತ್ತೆ. ಆ ಬಳಿಕ ಮಂಗಳವಾರ ಬುಧವಾರ ಪರವಾಗಿಲ್ಲ. ಮಂಗಳವಾರ ಬುಧವಾರ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯಮ ಎಲ್ಲ ಸ್ವಲ್ಪ ಚೇತರಿಕೆ ಇರುತ್ತೆ. ಮಾತಿನಲ್ಲಿ, ನಡವಳಿಕೆಯಲ್ಲಿ ಎಚ್ಚರಿಕೆ ಮಂಗಳವಾರ ಬುಧವಾರ ಬೇಕಾಗುತ್ತೆ. ಅಲ್ಲಿ ನಿಮಗೆ ವಿನಾಕಾರಣ ಕಲಹಗಳಾಗುವಂಥದ್ದು, ಕಿರಿಯರ ಜೊತೆಗೆ ವಾಗ್ವಾದ ಆಗುವಂಥದ್ದು, ಕಿರಿಯರು ನಿಮ್ಮನ್ನು ಅವಮಾನ ಮಾಡುವಂಥ ಮುಂತಾದ ಘಟನೆ ಮಂಗಳವಾರ ಬುಧವಾರ ಜರುಗಬಹುದಾಗಿದೆ. ಹಣಕಾಸು ಎಲ್ಲ ಸಾಮಾನ್ಯವಾಗಿ ಇರುತ್ತೆ. ಆ ಬಳಿಕ ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಹೆಚ್ಚಿನ ಉತ್ತಮ ಫಲಗಳನ್ನು ಸಾಧ್ಯತೆ ಇರುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗುವಂಥದ್ದು. ಜೊತೆಗೆ ಹಿಂದೆ ನೀವು ಪ್ರಯತ್ನ ಮಾಡಿ ಬಿಟ್ಟಂಥ ಕೈ ಬಿಟ್ಟಂಥ ಯಾವುದೇ ಕೆಲಸ ಕಾರ್ಯಗಳು ಇಂದು ಪೂರ್ಣ ಆಗುವಂಥದ್ದು. ಅನಿರೀಕ್ಷಿತವಾಗಿ ನಿಮಗೆ ಆ ಫಲವು ಈಗ ನಿಮ್ಮ ಕೈಗೆ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು ನಿಮಗೆ ಗುರುವಾರ, ಶುಕ್ರವಾರ, ಶನಿವಾರದಂದು ಆಗಲಿವೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನೀವು ಈ 3 ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಆರಂಭದ ದಿನಗಳು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ತಂದರೂ ನಿಮಗೆ ಕೊನೆಯ ದಿನಗಳಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ ಅನೇಕ ರೀತಿಯ ಉತ್ತಮ ಅನುಭವಗಳು ಈ ವಾರದಲ್ಲಿ ಆಗಲಿವೆ. ಅದರಲ್ಲೂ ಆರಂಭದಲ್ಲಿ ಸ್ವಲ್ಪ ನೀವು ಕಲಹ, ವಾಗ್ವಾದಗಳು ಆಗದಂತೆ, ವಿಶೇಷವಾಗಿ ಕಿರಿಯರ ಜೊತೆಗೆ ಯಾವುದೇ ರೀತಿಯ ವಾಗ್ವಾದಗಳಾಗದಂತೆ, ಜೊತೆಗೆ ಭೂಮಿ ಅಥವಾ ಮನೆಗೆ ಸಂಬಂಧಪಟ್ಟ ಯಾವುದೇ ರೀತಿಯ ವಿವಾದದಲ್ಲಿ ಸಿಲುಕಿಕೊಳ್ಳದಂತೆ ನೋಡುವಂಥದ್ದು, ದಾಖಲೆ ಪತ್ರ ಸಹಿ ಮಾಡುವಾಗ ಅಥವಾ ಯಾವುದೇ ರೀತಿಯ ಅಗ್ರಿಮೆಂಟ್ ಇತ್ಯಾದಿ ಮಾಡುವ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಆರಂಭದ ದಿನಗಳಲ್ಲಿ ಬೇಕಾಗುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಇರತಕ್ಕಂತಹ ಒಂದು ಗ್ರಹಗಳ ಅನುಕೂಲವನ್ನು ಬಳಸುವಂಥ ಬಣ್ಣ ಏನಂದರೆ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಗ್ರೀನ್, ವೈಟ್, ಮಿಕ್ಸ್ ಬಣ್ಣ ಬಳಸ್ಬೋದು. ಸಂಖ್ಯೆಗಳು 5, 6, 7, 5, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ವಾರದ ಆರಂಭದ ದಿನಗಳು ಉತ್ತಮವಾಗಿ ಬಂದಿವೆ. 21, 22, 23 ಅತ್ಯಂತ ಉತ್ತಮ ಫಲಗಳು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆದಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ನಿಮ್ಮ ಅನಿಸಿಕೆಗಳಿಗೆ ಅನುಸಾರವಾಗಿ ಯಾವುದೇ ರೀತಿಯ ನೀವು ಪ್ರಯತ್ನಗಳನ್ನು ಪಟ್ಟರೆ ಆ ಪ್ರಫಲತೆಯಲ್ಲಿ ಸಫಲತೆ ಬರುತ್ತೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಉತ್ತಮವಾಗಿ ಕೆಲಸಗಳು ಆಗುತ್ತೆ. ಯಾಕಂದರೆ ಸೂರ್ಯ ಅನುಗ್ರಹ ವಾರ ಪೂರ್ತಿ ಇದೆ, ಶುಕ್ರನ ಅನುಗ್ರಹ ವಾರ ಪೂರ್ತಿ ಇದೆ. ಹಾಗಾಗಿ ಅಂತಹ ಸರ್ಕಾರ ಮತ್ತು ಕೋರ್ಟ್ ಕಚೇರಿ ಸಂಬಂಧಿತ ದಾಖಲೆ ಪತ್ರ ಸಂಬಂಧಿತ ಕೆಲಸ ಕಾರ್ಯಗಳು ವಾರ ಪೂರ್ತಿ ಮಾಡ್ಬೋದು. ಹಣಕಾಸಿಗೆ ಸಂಬಂಧಪಟ್ಟ ನಿಮಗೆ ಹರಿವು ವಾರ ಪೂರ್ತಿ ಬಹಳ ಉತ್ತಮವಾಗಿರುತ್ತದೆ. ಹಾಗೆ ಆರಂಭದ ದಿನ ನಿಮಗೆ ಚಂದ್ರ ಅನುಗ್ರಹ ಇರುವ ಕಾರಣ 21, 22, 23 ಸೋಮವಾರ, ಮಂಗಳವಾರ, ಬುಧವಾರ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆ ಬಳಿಕ ನಿಮಗೆ ಅಲ್ಲಿ ಗುರುವಾರದಿಂದ ಶನಿವಾರದವರೆಗೆ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಗುರುವಾರದಿಂದ ಶನಿವಾರದವರೆಗೆ ಮಿಶ್ರ ಫಲಗಳು. ಅಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ 3 ದಿನಗಳಲ್ಲಿ ಸಹ ನಿಮಗೆ ಮಾತಿನ ಚಕಮಕಿ, ಕಲಹ ವಾಗ್ವಾದ ಆಗುವಂಥದ್ದು, ಕಿರಿಯರಲ್ಲಿ ಭಿನ್ನಾಭಿಪ್ರಾಯ ಅಥವಾ ಇದ್ದರೂ ನಿಮ್ಮನ್ನು ನಿಂದಿಸುವಂಥದ್ದು ಅಥವಾ ವಿನಾಕಾರಣ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ, ಕಿರಿಯ ಉದ್ಯೋಗಿಗಳಿಂದ ಅಸಹಕಾರ ಅಥವಾ ನಿಮ್ಮ ಮೇಲೆ ಏನಾದರೂ ಗಂಭೀರವಾದ ಆರೋಪಗಳು ಬರುವಂಥದ್ದು. ಜೊತೆಗೆ ಮನೆಯಲ್ಲಿ ಹಾಗೆ ಕೌಟುಂಬಿಕ ವಾತಾವರಣದಲ್ಲಿ ಸ್ವಲ್ಪ ಏರುಪೇರು, ಗಂಡ ಹೆಂಡತಿ ಅಥವಾ ಈ ಸೋದರ ಸೋದರಿ, ಪತಿ ಪತ್ನಿಯರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ, ವಾಗ್ವಾದ, ಕಲಹಗಳು ಆಗುತ್ತವೆ. ಹಾಗಾಗಿ ಈ ಗುರುವಾರ, ಶುಕ್ರವಾರ, ಶನಿವಾರ ಸ್ವಲ್ಪ ಇಂತಹ ವಿಚಾರವಾಗಿ ಎಚ್ಚರ, ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಎಚ್ಚರಬೇಕು. ಯಾವುದೇ ರೀತಿಯ ಒಪ್ಪಂದ ಅಥವಾ ಇನ್ನಿತರ ದಾಖಲೆ ಸಹಿ ಮಾಡೋಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ಆರಂಭದ 3 ದಿನಗಳು, 4 ದಿನಗಳು ಉತ್ತಮ ಫಲವಾಗಿ ಬಂದಿವೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಅತ್ಯುತ್ತಮವಾಗಿ ಫಲ ಬಂದಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯಗಳನ್ನು ಈ ವಾರ ಪೂರ್ತಿ ನಿಮಗೆ ಸೂರ್ಯ ಅನುಗ್ರಹ ಕಾರಣ ಅದನ್ನು ನೀವು ಖಂಡಿತವಾಗಿ ಮಾಡ್ಬೋದಾಗಿದೆ. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಈ ವಾರದಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಆರೆಂಜ್ ಮತ್ತು ವೈಟ್ ಬಣ್ಣವನ್ನು ನಿರಂತರವಾಗಿ ಬಳಸ್ಕೊಳ್ಳಿ. ಸಂಖ್ಯೆ 1 ಮತ್ತು 6 ಅನ್ನು ಬಳಸುವುದು. ಇನ್ನು ಚಂದ್ರ ಅನುಗ್ರಹವಂಥ ಆರಂಭದ 4 ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಹಾಗೂ ಸಂಖ್ಯೆ 2 ಆರಂಭದ 4 ದಿನಗಳಲ್ಲಿ ಬಳಸ್ಕೋಬೋದಾಗಿದೆ. ಎಲ್ಲ ಕರ್ಕಾಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ವಾರದ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಅಲ್ಲಿ ಆರಂಭದಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಭಾನುವಾರ, ಸೋಮವಾರ ಸ್ವಲ್ಪ ಚಂದ್ರನ ಅನುಗ್ರಹ ಕಡಿಮೆ ಇರುವಂಥದ್ದು. ಇತರ ಗ್ರಹಗಳ ಬೆಂಬಲ ಇರುತ್ತೆ. ಗುರುವಿನ ಅನುಗ್ರಹ, ಬುಧನ ಅನುಗ್ರಹ, ಮಂಗಳನ ಬೆಂಬಲ ಎಲ್ಲ ಇರುತ್ತೆ. ಆದರೆ ಅಲ್ಲಿ ಚಂದ್ರನ ಬೆಂಬಲ ಕೊರತೆ ಇರೋ ಕಾರಣ ನೀವು ಅಲ್ಲಿ ಯಾವುದೇ ರೀತಿಯ ಆರ್ಥಿಕವಾದ ಒಪ್ಪಂದದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಆರ್ಥಿಕವಾಗಿ ಯಾವುದೇ ರೀತಿಯ ಕಷ್ಟಗಳಿಗೆ ಸಿಲುಕೊಳ್ಳುತ್ತದೆ. ಅದು ಇತರರ ಮಾತು ನಂಬಿ ನೀವು ಮೋಸ ಹೋಗುವಂಥ ಸಾಧ್ಯತೆ. ಯಾವುದೇ ರೀತಿ ಕಣ್ಣು, ಕಿವಿ, ಮೂಗು, ಗಂಟಲು ಇತ್ಯಾದಿ ಸಂಬಂಧಿತ ಏನಾದರೂ ಅಲರ್ಜಿಗಳು, ನೋವು ಅಥವಾ ಇನ್ನಿತರ ತುರಿಕೆ ಇತ್ಯಾದಿಗಳಲ್ಲಿ ಬರುವಂಥದ್ದು. ಜೊತೆಗೆ ದಿಢೀರಾಗಿ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಹವಾಮಾನದಿಂದಲೋ ಅಥವಾ ಇನ್ನಿತರ ಆಹಾರದಿಂದಲೋ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಭಾನುವಾರ, ಸೋಮವಾರ ಬರ್ಬೋದು. ಹಾಗಾಗಿ ಭಾನುವಾರ, ಸೋಮವಾರ ಹಣಕಾಸು ಪಾವತಿ, ಪೇಮೆಂಟ್ ಬಗ್ಗೆನೂ ಆರೋಗ್ಯ ಬಗ್ಗೆನೂ ತುಂಬ ಕಾಳಜಿ ಭಾನುವಾರ, ಸೋಮವಾರ ಬೇಕಾಗುತ್ತೆ. ಈ ಹಣದ ವಿಚಾರ ಮತ್ತು ಆರೋಗ್ಯದ ವಿಚಾರ ಸಣ್ಣ ಪುಟ್ಟ ಏರ್ಪೇರುಗಳು 2 ದಿನಗಳಲ್ಲಿ ಬರ್ಬೋದಾಗಿದೆ. ಆ ಬಳಿಕ ಬುಧವಾರ, ಗುರುವಾರ, ಶುಕ್ರವಾರ ಅತ್ಯಂತ ಉತ್ತಮ ಫಲ. ಬುಧವಾರ, ಗುರುವಾರ, ಶುಕ್ರವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುತ್ತೆ. ಬಂಧು ಮಿತ್ರರ ಭೇಟಿ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಯಾವುದೇ ರೀತಿಯ ಪ್ರಯತ್ನದಲ್ಲಿ ಸಫಲತೆ ಇದೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅತ್ಯುತ್ತಮ ಫಲಗಳು. ಉದ್ಯೋಗ ಹುಡುಕೊಂತರಿಗೆ ಉದ್ಯೋಗ ಸಿಗುತ್ತೆ.
ವಿದ್ಯಾರ್ಥಿಗಳಿಗೆ ಉತ್ತಮ ಸಂಸ್ಥೆಯಲ್ಲಿ ಸೀಟ್ ಸಿಗುವಂಥ ಅನುಕೂಲ, ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ ಇರುತ್ತೆ. ಹಾಗಾಗಿ ಎಲ್ಲ ವರ್ಗದವರಿಗೂ ಈ ಮಂಗಳವಾರ, ಬುಧವಾರ, ಗುರುವಾರ ಅತ್ಯಂತ ಉತ್ತಮ ಫಲ ಕೊಡುವಂಥ ದಿನಗಳಿಗೆ ಈ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುತ್ತೆ. ಇನ್ನು ಶುಕ್ರವಾರ, ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಲ್ಲಿ 26, 27 ಸ್ವಲ್ಪ ನಿಮಗೆ ಮಾತಿನ ಚಕಮಕಿ, ಬಂಧುಗಳಲ್ಲಿ ಕಲಹ, ವಾಗ್ವಾದಗಳು ಆಗುವಂಥದ್ದು, ನಿಮ್ಮ ಮೇಲೆ ಗಂಭೀರ ಆರೋಪ ಬರುವಂಥದ್ದು, ಅದು ಇಷ್ಟು ದಿನ ಚೆನ್ನಾಗಿದ್ದಂಥ ಮಿತ್ರರು ನಿಮಗೆ ಈಗ ದಿಢೀರಾಗಿ ನಿಮಗೆ ವಿರುದ್ಧವಾಗಿ ನಡೆಯುವಂಥದ್ದು, ಈ ರೀತಿ ಅನೇಕ ರೀತಿಯ ಅನಿರೀಕ್ಷಿತವಾದ ಬೆಳವಣಿಗೆಗಳು ನಿಮಗೆ ಮನಸ್ಸಿಗೆ ಸ್ವಲ್ಪ ಆತಂಕ, ಭಯವನ್ನು ಉಂಟು ಮಾಡುತ್ತೆ. ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಬಂಧುಗಳಲ್ಲಿ ಮಿತ್ರರಲ್ಲಿ ಸ್ವಲ್ಪ ವಾಗ್ವಾದ, ಕಲಹ ಆಗುತ್ತೆ. ಹಾಗಾಗಿ ಮಾತು, ನಡವಳಿಕೆ, ಹಣಕಾಸು, ಪೇಮೆಂಟ್, ಪಾವತಿ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಈ ಶುಕ್ರವಾರ, ಶನಿವಾರದಂದು ಬೇಕಾಗುತ್ತೆ. ಹಾಗಾಗಿ ಈ ವಾರದಲ್ಲಿ ಸಿಂಹರಾಶಿಯವರಿಗೆ ಆರಂಭದ 4 ದಿನಗಳು ಉತ್ತಮ ಫಲ ಬಂದಿವೆ. ಕೊನೆಯ 2 ದಿನಗಳು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಮಾತು, ನಡವಳಿಕೆಗಳು ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ಯೆಲ್ಲೋ, ಗ್ರೀನ್, ರೆಡ್ ಬಣ್ಣಗಳು ಬಳಸುವಂಥದ್ದು. ಅಲ್ಲಿ ಚಂದ್ರ ಅನುಗ್ರಹ, ಗುರುವಿನ ಬೆಂಬಲ, ಬುಧನ ಬೆಂಬಲ, ಅದೇ ರೀತಿ ಮಂಗಳನ ಬೆಂಬಲ ನಿಮಗೆ ಈ ವಾರದಲ್ಲಿ ಇದೆ. ಸಂಖ್ಯೆಗಳು 2, 3, 5, 9, 2, 3, 5, 9 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳುವಂಥದ್ದು. ವಾರಪೂರ್ತಿ ನಿಮಗೆ ಶುಕ್ರ ಮತ್ತು ಮಂಗಳವಾರ ಮತ್ತು ಬುಧನ ಆಶೀರ್ವಾದ ಇರುವ ಕಾರಣ ಹಣಕಾಸು, ವ್ಯಾಪಾರ, ಉದ್ಯೋಗ ಸಂಬಂಧಿತ ಮುನ್ನಡೆದೆ. ಮನೆ, ಭೂಮಿ, ಯಂತ್ರ, ವಾಹನ ಕೊಡುವಂಥ ಅವಕಾಶ ಮಂಗಳನ ಅನುಗ್ರಹದಿಂದ ಈ ವಾರದಲ್ಲಿ ಪ್ರಾಪ್ತವಾಗಲಿದೆ. ಹಾಗಾಗಿ ಇಂಥ ಒಂದು ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿಮಗೆ ಅತ್ಯಂತ ಉತ್ತಮ ಫಲ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಆರೋಗ್ಯ ಸುಧಾರಣೆ, ಅಂದುಕೊಂಡಂತೆ ಕೆಲಸ ಕಾರ್ಯಾಗುತ್ತೆ. ತೀರ್ಥಕ್ಷೇತ್ರಗಳ ಸಂದರ್ಶನ, ಪ್ರವೇಶ ಯಾತ್ರಾಸ್ಥಳಗಳ ಸಂದರ್ಶನ, ಬಂಧುಗಳನ್ನು ಭೇಟಿಯಾಗುವಂಥ ಅವಕಾಶ, ಮಿತ್ರರ ಜೊತೆ ಉತ್ತಮ ಕಾಲ ಕಳೆಯುವಂಥ ಅವಕಾಶ, ಉದ್ಯೋಗದಲ್ಲಿರುವಂಥವರಿಗೆ ಉದ್ಯೋಗದಲ್ಲಿ ಪ್ರಗತಿ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು, ವಿದ್ಯಾರ್ಥಿಗಳಿಗೂ ಶುಭ ವಾರ್ತೆಗಳು ಬರ್ತವೆ. ಮನೆಯಲ್ಲಿ ಶುಭ ಕಾರ್ಯಗಳ ಸಂಬಂಧಿತವಾದ ಒಂದು ವಿಶೇಷವಾದ ಉತ್ತಮ ವಾತಾವರಣ ಇರುತ್ತೆ. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ ಅತ್ಯಂತ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಕನ್ಯಾ ರಾಶಿಯವರು. ಆಮೇಲೆ ಬುಧವಾರ, ಗುರುವಾರ ಸ್ವಲ್ಪ ಮಿಶ್ರ ಫಲ ಸೂಚನೆ ಬರುತ್ತೆ. ಬುಧವಾರ, ಗುರುವಾರದೊಂದು ಮಾತಿನ ಚಕಮಕಿ, ಹಣಕಾಸಿನ ನಷ್ಟ, ಆರೋಗ್ಯದಲ್ಲಿ ಏರುಪೇರು, ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುವಂಥದ್ದು, ವೃತ್ತಿ ಜಾಗದಲ್ಲಿ ಏನಾದರೂ ತೊಂದರೆಗಳು ಆಗುವಂಥದ್ದು, ಮುಂತಾದ ಹಲವಾರು ಅಹಿತಕರವಾದ ಘಟನೆಗಳು ಅಲ್ಲಿ ಬುಧವಾರ, ಗುರುವಾರ ಜರುಗಬಹುದು. ಆ ಬಳಿಕ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಮತ್ತೊಮ್ಮೆ ನಿಮಗೆ ಅತ್ಯಂತ ಉತ್ತಮ ದಿನ. ಶುಕ್ರವಾರ, ಶನಿವಾರ ಇಷ್ಟ ಸಿದ್ಧಿದೆ, ಲಾಭ ಹೊರದಿದೆ, ವ್ಯಾಪಾರ ವೃತ್ತಿಯಲ್ಲಿ ನಿಮಗೆ ಚೆನ್ನಾಗಿ ಆಗುವಂಥದ್ದು, ಹಣಕಾಸಿನ ಅರಿವು ಚೆನ್ನಾಗಿ ಆಗುವಂಥದ್ದು, ದೀರ್ಘಕಾಲದಿಂದ ಪೆಂಡಿಂಗಿಂದ ದೊಡ್ಡ ಮೊತ್ತದ ಹಣ ಬಂದು ಸೇರುವಂಥದ್ದು. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ತಾವು ಪ್ರಯತ್ನ ಪಟ್ಟಂಥ ಒಂದು ಉತ್ತಮವಾದ ಹುದ್ದೆ ಸಿಗುವಂಥದ್ದು, ವಿವಾಹ ಪ್ರಯತ್ನದವರೆಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಮುಂತಾದ ಹಲವಾರು ಉತ್ತಮ ಫಲಗಳನ್ನು ನೀವು ಕೊನೆಯ 2 ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಶುಕ್ರವಾರ, ಶನಿವಾರದಂದು. ಹಾಗಾಗಿ ಆರಂಭದ ದಿನಗಳ ಉತ್ತಮ ಫಲ ಬಂತು. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ, ಮಂಗಳವಾರ, ಬುಧವಾರ, ಗುರುವಾರ ಸ್ವಲ್ಪ ಮಿಶ್ರ ಫಲ ಸೂಚನೆ. ಆ ಬಳಿಕ ಶುಕ್ರವಾರ, ಶನಿವಾರ ಮತ್ತೆ ಅತ್ಯುತ್ತಮ ಫಲಗಳು ಬಂದಿವೆ. ಹಾಗಾಗಿ 4 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತಾಯಿದೆ. ಚಂದ್ರನ ಬೆಂಬಲ ನಿಮಗೆ ವಿಶೇಷವಾದ ಅನುಭೂತಿಗಳು ಈ ವಾರದಲ್ಲಿ ಆಗಲಿವೆ. ಈ ವಾರದಲ್ಲಿ ಕನ್ಯಾ ರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2, 4, 6, 2, 4, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರದ ಆರಂಭ ಭಾನುವಾರ, ಸೋಮವಾರ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಅಲ್ಲಿ ನಿಮಗೆ ಇರತಕ್ಕಂಥ ಗುರು ಮತ್ತು ಶುಕ್ರನ ಬೆಂಬಲ ವಾರಪೂರ್ತಿ ಇದೆ. ಹಾಗಾಗಿ ಚಿಂತೆ ಪಡೋದೇನಿಲ್ಲ. ಆದರೆ ಚಂದ್ರನ ಚಲನೆಗೆ ಅನುಗುಣವಾಗಿ ಅಂದಿನ ನಿಮಗೆ ಚಂದ್ರನು ಭಾನುವಾರ, ಸೋಮವಾರ ವಿರುದ್ಧವಾಗಿರುವ ಕಾರಣ ಹಣಕಾಸಿನ ಖರ್ಚು ಹೆಚ್ಚಳಾಗುತ್ತೆ. ಮಾತಿನ ಚಕಮಕಿ, ಅನಿರೀಕ್ಷಿತ ನಷ್ಟಗಳಾಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ವಿಫಲತೆ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ನಿಮಗೆ ವಾಗ್ವಾದ, ಕಲಹ ಆಗುವಂಥದ್ದು. ವಿರುದ್ಧ ಲಿಂಗದವರಲ್ಲಿ ಮಾತಿನ ಕಲಹ, ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಲ್ಲಿ ವಾಗ್ವಾದ, ಕಲಹ ಆಗುವಂಥದ್ದು. ಮೇಲಾಧಿಕಾರಿಗಳು ಮತ್ತು ಸಹಪಾಠಿಗಳಿಂದ ಅಸಹಕಾರ ಅಥವಾ ಕಿರುಕುಳದ ಭಾವನೆಗಳಾಗುವಂಥದ್ದು. ಈ ರೀತಿ ಅನೇಕ ರೀತಿಯ ಅಹಿತಕರ ಘಟನೆಗಳು ಭಾನುವಾರ, ಸೋಮವಾರ ತುಲಾರಾಶಿಯವರಿಗೆ ಜರುಗಬಹುದು. ಆ ಬಳಿಕ ಮಂಗಳವಾರ, ಬುಧವಾರ ಸ್ವಲ್ಪ ಪರವಾಗಿಲ್ಲ. ಮಂಗಳವಾರ, ಬುಧವಾರ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆಗೆಲ್ಲ ಖಂಡಿತ ಆಗುತ್ತೆ. ಆದರೆ ಇಂದು ಅನಿರೀಕ್ಷಿತವಾಗಿ ನಿಮಗೆ ಇತರರಿಂದ ಏನಾದರೂ ತೊಂದರೆಗಳಾಗುವಂಥದ್ದು, ಅನಿರೀಕ್ಷಿತ ಲಾಭದ ಅನಿರೀಕ್ಷಿತ ನಷ್ಟಗಳಾಗುವಂಥದ್ದು, ಆಕಸ್ಮಿಕ ನಷ್ಟಗಳು ಆಗುವಂಥದ್ದು. ಹಾಗೆ ನಷ್ಟಗಳು ಆಗದಂತೆ ಮಂಗಳವಾರ, ಬುಧವಾರ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಆ ಬಳಿಕ ಗುರುವಾರ, ಶುಕ್ರವಾರ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇರುತ್ತೆ. ಶನಿವಾರನೂ ಸುಧಾರಣೆ ಇರುತ್ತೆ. ಹಾಗಾಗಿ ಈ ಶುಕ್ರವಾರ, ಶನಿವಾರ ಸ್ವಲ್ಪ ಉತ್ತಮ ಫಲಗಳ ನಿರೀಕ್ಷೆಯನ್ನು ಮಾಡ್ಬೋದು. ಶುಕ್ರವಾರ, ಶನಿವಾರದಂದು ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಯಾರನ್ನು ಭೇಟಿಯಾಗುವಂಥದ್ದು, ಆಪ್ತರಲ್ಲಿ, ಮಿತ್ರರಲ್ಲಿ ಏನಾದ್ರು ನೀವು ಇದ್ದಂಥ ಏನಾದ್ರು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು, ಮುಂತಾದಕ್ಕೆಲ್ಲ ಅವಕಾಶ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಸ್ವಲ್ಪ ಮಿಶ್ರ ಫಲ ಬಂತು. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮ ಫಲ ಬಂತು. ಗುರುವಾರ, ಶುಕ್ರವಾರ ಸ್ವಲ್ಪ ಮಿಶ್ರ ಫಲ ಬಂತು. ಕೊನೆಗೆ ಶನಿವಾರ ಸ್ವಲ್ಪ ಉತ್ತಮ ಫಲ ಬಂತು. ಹಾಗಾಗಿ ಬಂದಂಥ ಈ ಉತ್ತಮ ಫಲಗಳ ದಿನವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಒಂದು ಪ್ರಮುಖವಾದ ಇಷ್ಟಾರ್ಥಗಳನ್ನು ನೀವು ಈಡೇರಿಸಿಕೊಳ್ಳಿ. ಅದೇ ರೀತಿ ವಾರಪೂರ್ತಿ ಗುರುಬಲ, ಶುಕ್ರನ ಅನುಗ್ರಹ ಇರುವ ಕಾರಣ ಹಣಕಾಸು, ವ್ಯಾಪಾರ, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಏರಿಳಿತಗಳು ಇನ್ನಿತರ ಗ್ರಹಗಳಿಂದ ಬರ್ಬೋದಾಗಿದೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ತುಲಾರಾಶಿಯವರು ಎಲ್ಲ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ವೈಟ್,
ಯೆಲ್ಲೋ ಮಿಕ್ಸ್ ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳುವಂಥ ಸಂಖ್ಯೆಗಳು 3, 6, 7, 8 3, 6, 7, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ಆರಂಭದ ದಿನ ಉತ್ತಮವಾಗಿ ಬಂದಿವೆ. ಭಾನುವಾರ ಸೋಮವಾರ ಅತ್ಯಂತ ಉತ್ತಮ ಫಲ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಲಾಭ ಸ್ಥಾನದ ಚಂದ್ರನು ಅನೇಕ ರೀತಿಯ ಲಾಭವನ್ನು ಜೀವನ ಸುಖವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮಹತ್ವವಾದ ಒಂದು ಬದಲಾವಣೆಗಳು ಅಥವಾ ಬಡ್ತಿ ಅಥವಾ ಪ್ರಮೋಷನ್ ಇತ್ಯಾದಿಯಲ್ಲಿ ಸಿಗುವಂಥದ್ದು. ಅದೇ ರೀತಿ ವ್ಯಾಪಾರಗಳಿಗೆ ಉದ್ಯಮಿಗಳಿಗೆ ಸಹ ಅನೇಕ ರೀತಿಯ ಆರ್ಥಿಕವಾದ ಲಾಭಗಳು ಆಗ್ತವೆ. ಹಾಗಾಗಿ ಭಾನುವಾರ ಸೋಮವಾರ ಇದನ್ನು ಅತ್ಯಂತ ಉತ್ತಮವಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಮಂಗಳವಾರನೂ ಉತ್ತಮವಾಗಿರುತ್ತೆ. ಭಾನುವಾರ ಸೋಮವಾರ ಮಂಗಳವಾರ ಅತ್ಯಂತ ಶುಭ ದಿನ. ಆ ಬಳಿಕ ಬುಧವಾರ ಗುರುವಾರ ಶುಕ್ರವಾರ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲಗಳು ಸೂಚನೆ ಇರುತ್ತೆ. ಬುಧವಾರ ಗುರುವಾರ ಶುಕ್ರವಾರ ಸ್ವಲ್ಪ ಏರಿಳಿತಗಳು, ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಂದುಕೊಂಡ ಕೆಲಸ ಸ್ವಲ್ಪ ನಿಧಾನಗತಿ ಆಗುವಂಥದ್ದು ಅಥವಾ ಇತರರಿಂದ ನಿಮಗೆ ಕಿರುಕುಳಗಳು ಬರ್ಬೋದಾಗಿದೆ. ಹಾಗಾಗಿ 24, 25ರಲ್ಲಿ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಇನ್ನು ಕೊನೆಯ ದಿನ 26, 27 ಶುಕ್ರವಾರ ಶನಿವಾರ ಮಿಶ್ರ ಫಲಗಳಿಂದ ನಿಮಗೆ ಉತ್ತಮ ಫಲಗಳು ಬರ್ತವೆ. ಕೊನೆಯ 2 ದಿನಗಳಲ್ಲಿ ಶುಕ್ರವಾರ ಶನಿವಾರದಂದು ಅನಿರೀಕ್ಷಿತ ಲಾಭ, ಜೊತೆಗೆ ಮಾತಿನ ಚಕಮಕಿಗಳಿಂದ ನಿಮಗೆ ಮುಕ್ತಿ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಶುಭಫಲ, ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು, ಆರೋಗ್ಯದ ವಿಚಾರ ಸಮಸ್ಯೆ ಇದ್ದರೆ ಅದು ಸಾಧಾರಣವಾಗಿ ನಿವಾರಣೆಗೆ ಉತ್ತಮ ಆರೋಗ್ಯ ಬರುವಂಥದ್ದು. ಈ ರೀತಿ ತನು ಮನ ಧನಕ್ಕೆ ಅನುಗುಣವಾಗಿ ನಿಮಗೆ ಶುಕ್ರವಾರ ಶನಿವಾರ ಅತ್ಯಂತ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ವೃಶ್ಚಿಕ ರಾಶಿಯವರು. ಹಾಗಾಗಿ ಈ ವಾರದಲ್ಲಿ ಆರಂಭದ 2 ದಿನ ಉತ್ತಮ ಬಂತು, ಮಧ್ಯದ 3 ದಿನಗಳು ಮಿಶ್ರ ಫಲ ಬಂತು, ಕೊನೆಯ 2 ದಿನ ಮತ್ತೆ ಉತ್ತಮ ಫಲಗಳು ಬಂದಿವೆ. ಹಾಗಾಗಿ ಚಂದ್ರನ ಒಂದು ಅನುಗ್ರಹದ ಅನುಸಾರವಾಗಿ ನಿಮಗೆ ಈ ವಾರದಲ್ಲಿ ಈ ಬಂದಂತಹ ಉತ್ತಮ ದಿನಗಳನ್ನು ಚೆನ್ನಾಗಿ ಆಯ್ಕೆ ಮಾಡಿಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಸ್ನೋ, ಗ್ರೀನ್ ಮಿಕ್ಸ್ ಬಣ್ಣಗಳು ಬಳಸುವಂಥ ಸಂಖ್ಯೆಗಳು 1, 2, 5, 7 1, 2, 5, 7 ಸಂಖ್ಯೆಯನ್ನು ಬಳಸಬಹುದಾಗಿದೆ. ಈ ವಾರದಲ್ಲಿ ಚತುರ್ಗ್ರಹಗಳ ವಿಶೇಷವಾದ ಕೃಪೆ ಇರುವ ಕಾರಣ ಎಲ್ಲ ವೃಶ್ಚಿಕ ರಾಶಿಗಳಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರದವರೆಗೂ ನಿಮಗೆ ಅತ್ಯಂತ ಉತ್ತಮ ಫಲ ನಿರೀಕ್ಷೆ ಇರುತ್ತೆ. ವಾರದ ಆರಂಭದ 5 ದಿನಗಳು ನಿಮಗೆ ಅತ್ಯಂತ ಪ್ರದಾಯಕವಾಗಿರುತ್ತೆ. ಅಲ್ಲಿ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಚಂದ್ರನು ಇರುವ ಕಾರಣ ನಿಮಗೆ ಚಂದ್ರ ಅನುಗ್ರಹ ಇರುತ್ತೆ. ಜೊತೆಗೆ ವಾರಪೂರ್ತಿ ನಿಮಗೆ ಸೂರ್ಯನ ಬೆಂಬಲ ಅಲ್ಲಿ ಇರುವಂಥದ್ದು, ಸೂರ್ಯನ ವಿಶೇಷವಾದ ಬೆಂಬಲ ನಿಮಗೆ ಕರ್ಮಸ್ಥಾನದಲ್ಲಿ ಬರುವಂಥದ್ದು. ಆ ರೀತಿ ಗುರುವಿನ ಬೆಂಬಲ, ಗುರುವಿನ ಬಲ ನಿಮಗೆ ವಾರಪೂರ್ತಿ ಇರುವಂಥದ್ದು, ರಾಹುವಿನ ಬೆಂಬಲ ಜೊತೆಗೆ ಬುಧನ ಬೆಂಬಲ ನಿಮಗೆ ವಾರಪೂರ್ತಿ ಇರಲಿದೆ. ಹಾಗಾಗಿ ಅಲ್ಲಿ 6 ಗ್ರಹಗಳ ವಿಶೇಷವಾದ ಆರೋಗ್ಯವನ್ನು ನೀವು ಆರಂಭದ 5 ದಿನಗಳಲ್ಲಿ ಪಡೀತಾ ಇದ್ದಾರೆ. ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ನಿರೀಕ್ಷೆ ಆಗಲಿವೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ವ್ಯಾಪಾರ ಅಭಿವೃದ್ಧಿ ಉದ್ಯಮದಲ್ಲಿ ಪ್ರಗತಿಯಲ್ಲಾಗುತ್ತೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ, ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು, ಯಾವುದೇ ರೀತಿಯ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಆಯೋಜಿಸಲಿಕ್ಕೆ, ಯಾವುದೇ ರೀತಿಯ ಖರೀದಿ ಒಪ್ಪಂದ ಅಗ್ರಿಮೆಂಟ್ ಮಾಡಲಿಕ್ಕೆ ಉತ್ತಮವಾದ ಅವಕಾಶಗಳು ಈ ವಾರ ಪೂರ್ತಿ ಬರಲಿದೆ. ಜೊತೆಗೆ ಯಾರು ಜಾಬ್ಗಾಗಿ ಪ್ರಯತ್ನ ಮಾಡಿದ್ರು ಜಾಬ್ ಸಿಗುವಂಥದ್ದು, ವಿವಾಹಕ್ಕಾಗಿ ಪ್ರಯತ್ನ ಮಾಡಿದ್ರು ವಿವಾಹ ಫಿಕ್ಸ್ ಆಗುವಂಥದ್ದು, ಮಕ್ಕಳಿಗಾಗಿ ನೀವು ಪ್ರಯತ್ನ ಹಂಬಲಿಸ್ತಾ ಇದ್ದರೆ ನಿಮಗೆ ಸಂತಾನ ಭಾಗ್ಯ ಆಗುವಂಥ ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆಯನ್ನು ಮಾಡ್ಬೋದು. ಜೊತೆಗೆ ಅಮ್ಮನವರ ಪ್ರಾರ್ಥನೆ ಮಾಡೋದು, ಅಮ್ಮನವರ ದೇವರುಗಳ ಸಂದರ್ಶನ, ನವರಾತ್ರಿ ಕಾಲದಲ್ಲಿ ಮಾಡುವಂಥ ಪ್ರತಿಯೊಂದು ಪ್ರಯತ್ನಗಳು ನಿಮಗೆ ಕ್ಷಿಪ್ರವಾಗಿ ಉತ್ತಮ ಫಲ ಕೊಡುವಂಥ ಸೂಚನೆ ಈ ವಾರದಲ್ಲಿ ಬಂದಿವೆ. ಹಾಗಾಗಿ 5 ದಿನಗಳು ಆರಂಭ ದಿನಗಳು ನಿಮಗೆ ನಿಮ್ಮ ಪರವಾಗಿ ಇರುವಂಥದ್ದು ಅಪೂರ್ವವಾದ ಅವಕಾಶವನ್ನು ಬಳಸಿಕೊಳ್ಳಿ ಈ ಒಂದು ಧನುಸು ರಾಶಿಯವರು. ಇನ್ನು ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್ ಮತ್ತು ರೆಡ್ ಎಂಬಂಥ ಬಣ್ಣ ಬಳಸ್ಕೊಳ್ಳಿ. ಷಡ್ಗ್ರಹಗಳ ಕೃಪೆ ನಿಮಗೆ ವಾರಪೂರ್ತಿ ಇರಲಿದೆ. ಇನ್ನು ಸಂಖ್ಯೆಗಳು 1, 2, 3, 4, 5, 9 1, 2, 3, 4, 5, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು. ಎಲ್ಲ ಧನುರಾಶಿಯವರಿಗೆ ಈ ವಾರದಲ್ಲಿ ಇಲ್ಲಿ ಷಡ್ಗ್ರಹಗಳ ಕೃಪೆಯಿಂದ ಶುಭದಾಯಕವಾಗಲಿ. ಇನ್ನು ಮಕರ ರಾಶಿಗೆ ವಾರದ ಆರಂಭ ಅಷ್ಟೇನೂ ಉತ್ತಮವಾಗಿ ಬರ್ತಾಯಿಲ್ಲ. ಆರಂಭದ ದಿನ ಭಾನುವಾರ ಸೋಮವಾರ ಮಂಗಳವಾರ ಮಿಶ್ರ ಫಲಗಳ ಸೂಚನೆ ಬಂದಿದೆ. ಆ 3 ದಿನಗಳಲ್ಲಿ ನಿಮಗೆ ಆರ್ಥಿಕವಾದ ಹಿನ್ನಡೆ ಆಗುವಂಥದ್ದು, ಹಣಕಾಸಿನ ನಿಧಾನ ಆಗುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಜೊತೆಗೆ ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಬರುವುದು, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಏನಾದರೂ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಗುಪ್ತ ಶತ್ರುಗಳ ಕಾಟ ಬರುವಂಥದ್ದು, ಅಥವಾ ಮುಂದೆಯಿಂದ ನಿಮಗೆ ಮಿತ್ರರಲ್ಲಿ ವರ್ತಿಸುವಂಥ ಜನರು ಹಿಂದಿನ ನಿಮಗೆ ಬೆನ್ನಿಗೆ ಹಾಕುವಂಥ ಬೆನ್ನಿಗೆ ಚೂರಿ ಹಾಕುವಂಥದ್ದು ಹೇಳ್ತಾರಲ್ಲ, ಅಂತಹ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಆರಂಭದ ದಿನ ಅಷ್ಟೇನು ಸ್ಮೂತಾಗಿ ಬಂದಿಲ್ಲ. ಭಾನುವಾರ ಸೋಮವಾರ ಮಂಗಳವಾರ ಸ್ವಲ್ಪ ವಿಶೇಷವಾದ ಸವಾಲುಗಳಿವೆ, ಸಂಕಷ್ಟಗಳಿವೆ, ಆರೋಪ ಅಪಾದನೆಗಳಿವೆ, ಜೊತೆಗೆ ಎಲ್ಲ ಹೆಜ್ಜೆಗೂ ಸ್ವಲ್ಪ ನೀವು ತುಂಬ ಅನಿರೀಕ್ಷಿತವಾದ ಬೆಳವಣಿಗೆಗಳು ಹೆಜ್ಜೆಗೂ ಆಗಬಹುದಾಗಿದೆ. ಹಾಗಾಗಿ ಈ 3 ದಿನಗಳಲ್ಲಿ ಸ್ವಲ್ಪ ತನು ಮನ ಧನದ ಎಚ್ಚರಿಕೆ, ಮಾತು ನಡವಳಿಕೆ, ಜೊತೆಗೆ ಯಾವುದೇ ರೀತಿಯ ಅಗ್ರಿಮೆಂಟ್ ಸಹಿ ಮಾಡೋದ್ರಲ್ಲಿ ಸಹ ಎಚ್ಚರಿಕೆ ಹೆಜ್ಜೆ ಭಾನುವಾರ ಸೋಮವಾರ ಮಂಗಳವಾರ ಬೇಕು. ಆ ಬಳಿಕ ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ, ಶುಕ್ರವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ ಗುರುವಾರ ಶುಕ್ರವಾರ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆದಿದೆ,
ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಹಾಗಾಗಿ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ 4 ದಿನಗಳು ನಿಮಗೆ ವಿಶೇಷವಾದ ಚಂದ್ರ ಅನುಗ್ರಹ ಇರುವಂಥದ್ದು, ಗುರು ಬೆಂಬಲ ಇರುವಂಥದ್ದು, ಶುಕ್ರನ ಅನುಗ್ರಹ, ಶನಿ ಮಹಾತ್ಮರು ಸಹ ನಿಮಗೆ ಪೂರಕವಾಗಿದ್ದಾರೆ. ಹಾಗಾಗಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಕೆಲಸಗಳು ಕೊನೆಯ 4 ದಿನಗಳು ನಿಮಗೆ ಕ್ಷಿಪ್ರವಾಗಿ ಆಗಲಿದೆ. ವ್ಯಾಪಾರದಲ್ಲಿ ಮುನ್ನಡೆ ಇದೆ, ಹಣಕಾಸಿನ ಚೆನ್ನಾಗುತ್ತೆ, ಜೊತೆಗೆ ಬಂಧು ಮಿತ್ರರ ಆಶೀರ್ವಾದ ಸಹ ನಿಮಗೆ ಈ 4 ದಿನಗಳಲ್ಲಿ ಸಿಗಲಿದೆ. ಹಾಗಾಗಿ ನೀವು ಈ ವಾರದಲ್ಲಿ ಮಕರ ರಾಶಿಯವರು ಬಳಸ್ತಕ್ಕಂಥ ಉತ್ತಮ ಬಣ್ಣಗಳು ಯಾವುದಂದರೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 2, 6, 8 2, 6, 8 ಅಂತ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಅಲ್ಲಿ ಗ್ರಹಗಳ ಬೆಂಬಲದ ಕೊರತೆ ನಿಮಗೆ ಈ ವಾರದಲ್ಲಿ ಕಾಡುತ್ತೆ. ಗುರುವಿನ ಅನುಕೂಲ ಮತ್ತು ಬುಧರ ಅನುಕೂಲ ಬಿಟ್ಟರೆ ನಿಮಗೆ ಇತರ ಗ್ರಹಗಳು ವಿರುದ್ಧವಾಗಿರ್ತವೆ. ಚಂದ್ರನ ಬೆಂಬಲ ಸಹ ನಿಮಗೆ ವಾರದಲ್ಲಿ ಕೊನೆಯ 2 ದಿನಗಳಲ್ಲಿ ಮಾತ್ರ ಸಿಗ್ತಾ ಇರುತ್ತೆ. ಆರಂಭದ 5 ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲನೂ ಇರೋದಿಲ್ಲ. ಹಾಗಾಗಿ ಭಾನುವಾರ, ಸೋಮವಾರ ಸ್ವಲ್ಪ ಮಾತಿನ ಚಕಮಕಿ, ಕಲಹವಾಗುವಂಥದ್ದು, ಕಿರಿಯರಲ್ಲಿ ಕಲಹ, ಕೆಲವರಿಗೆ ಅನಾರೋಗ್ಯ ಸಮಸ್ಯೆಗಳು ಇದ್ದಿದ್ದಕ್ಕೆ ಕಾಣಿಕೊಳ್ಳುವಂಥದ್ದು, ಅಥವಾ ನಿಮಗೆ ಇರತಕ್ಕಂಥ BP, ಶುಗರು, ಅಸ್ತಮನೋ, ಅಲರ್ಜಿನೋ ಸ್ವಲ್ಪ ಹೆಚ್ಚಳ ಆಗುವಂಥ ಸಾಧ್ಯತೆ ಈ ಭಾನುವಾರ, ಸೋಮವಾರ, ಮಂಗಳವಾರದಂದು ಬರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸ್ಕೋಬೇಕಾಗತ್ತೆ. ಇನ್ನು ಬುಧವಾರ, ಗುರುವಾರನೂ ಅಷ್ಟೇ ನಿಮಗೆ ವಿಶೇಷವಾಗಿ ಶುಭಫಲಗಳನ್ನು ಕಂಡು ಬಂದಿಲ್ಲ. ಬುಧವಾರ, ಗುರುವಾರನೂ ಸಹ ಹಾಗೆ ಅನೇಕ ರೀತಿಯ ನಿಮಗೆ ಖರ್ಚು ವೆಚ್ಚಗಳು ಬರುವಂಥದ್ದು, ಆದಾಯಕ್ಕೆ ಕೊರತೆ ಬರುವಂಥದ್ದು, ಅಂದುಕೊಂಡ ಕೆಲಸ ಸ್ವಲ್ಪ ನಿಧಾನಗತಿ ಆಗಲಿವೆ. ಹಾಗಾಗಿ ಎಲ್ಲ ವಿಚಾರವಾಗಿ ಸ್ವಲ್ಪ ಈ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಕೊನೆಯ ದಿನ 2 ದಿನಗಳು ಶುಕ್ರವಾರ, ಶನಿವಾರ ಉತ್ತಮ ಫಲ. ಶುಕ್ರವಾರ, ಶನಿವಾರ ಜಯ, ಕೀರ್ತಿ, ಲಾಭ ಇದೆ, ಯಶಸ್ಸಿದೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ಉದ್ಯೋಗದಲ್ಲಿ ನಿಮಗೆ ಬಂಧು ಮಿತ್ರರ ಸಹಕಾರ ಸಿಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ಕೆಲವು ಬಗ್ಗೆ ಒದಗಿ ಬರಲಿವೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಶುಕ್ರವಾರ, ಶನಿವಾರ ಅತ್ಯಂತ ಉತ್ತಮ ದಿನ. ಈ ಶುಕ್ರವಾರ, ಶನಿವಾರನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು, ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಶುಕ್ರವಾರ, ಶನಿವಾರದಂದು ಮಾಡುವಂಥದ್ದು. ಹಾಗಾಗಿ ಆರಂಭದ 4 ದಿನಗಳು ನಿಮಗೆ ಸ್ವಲ್ಪ 5 ದಿನಗಳು ಸ್ವಲ್ಪ ಮಿಶ್ರ ಫಲವಾಗಿ ಬಂದಿವೆ. ಹಾಗೆ ಆರಂಭದ 5 ದಿನಗಳಲ್ಲಿ ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳೋಕೆ ಅಷ್ಟು ಉತ್ತಮ ಇಲ್ಲ. ವೈರುಧ್ಯವಾದ ಗ್ರಹಗಳ ಒಂದು ಚಲನೆ ಇರುತ್ತೆ. ನಿಮ್ಮ ವೃತ್ತಿ, ವ್ಯಾಪಾರದ, ಉದ್ಯೋಗದಲ್ಲಿ ಸಹ ಆರಂಭ ದಿನಗಳು ಸ್ವಲ್ಪ ಏರುಪೇರು ಬರ್ಬೋದು. ಗುರುವಾರ, ಶುಕ್ರವಾರದ ಬಳಿಕ ಶುಕ್ರವಾರ, ಶನಿವಾರ ನೀವು ಅತ್ಯಂತ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಬಳಸ್ತಕ್ಕಂಥ ಬಣ್ಣಗಳನ್ನು ಗಮನಿಸಿದರೆ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸಂಖ್ಯೆ 3 ಮತ್ತು 5 3 and 5 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಯೆಲ್ಲೋ ಮತ್ತು ಗ್ರೀನ್ ಬಣ್ಣಗಳನ್ನು ವಾರಪೂರ್ತಿ ಬಳಸಿಕೊಳ್ಳುವಂಥದ್ದು. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಮೀನರಾಶಿಗೆ ವಾರದ ಆರಂಭ ಶುಭಾರಂಭ. ಅಂದುಕೊಂಡಂತೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೈಗೂಡಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಜೊತೆಗೆ ನಿಮ್ಮ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗುತ್ತೆ. ಯಾವುದೇ ರೀತಿಯ ಮಾತುಕತೆ ಇತ್ಯಾದಿಗಳು ಸಫಲತೆ ಆಗುತ್ತೆ. ದೂರ ಪ್ರಯಾಣದಲ್ಲಿ ನಿಮಗೆ ಮುನ್ನಡೆ ಇದೆ. ಜೊತೆಗೆ ಕೆಲವರಿಗೆ ವಿದೇಶ ಸಂಬಂಧಿತವಾದ ಯೋಗ, ವಿದೇಶದ ಉದ್ಯೋಗ, ವಿದೇಶ ವಾಸದ ಯೋಗ ಅಥವಾ ವಿದೇಶ ಮೂಲದ ಸಂಸ್ಥೆಗಳೊಂದಿಗೆ ವ್ಯಾಪಾರ ಸಂಬಂಧ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ, ಅಂಥದ್ದೆಲ್ಲ ಉತ್ತಮವಾದ ಅವಕಾಶಗಳು ಸಿಗಲಿವೆ. ಹಾಗಾಗಿ ಈ ಭಾನುವಾರ, ಸೋಮವಾರ, ಮಂಗಳವಾರ ಅತ್ಯಂತ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಮೀನರಾಶಿಯವರು. ಇನ್ನು ಮಹಿಳೆಯರು ಗಂಡಸಾಗಿ ಭಾನುವಾರ, ಸೋಮವಾರ, ಮಂಗಳವಾರ ಅತ್ಯಂತ ಉತ್ತಮ ಫಲವನ್ನು ಕೊಡುತ್ತೆ. ಕೆಲವರಿಗೆ ಕಂಕಣ ಭಾಗ್ಯ, ಸಂತಾನ ಭಾಗ್ಯ ಅಥವಾ ಇನ್ನಿತರ ಯಾವುದೇ ರೀತಿ ನಿಮ್ಮ ಕನಸುಗಳು ಈಡೇರಲಿಕ್ಕೆ ನವರಾತ್ರಿ ಪರ್ವಕಾಲವು ಸಹಾಯ ಆಗುತ್ತೆ. ಮೀನರಾಶಿಯವರು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ನಿಮಗೆ ಬರುವಂತಹ ದಿನಗಳಲ್ಲಿ ಮಂಗಳವಾರ ಬಳಿಕ ಬುಧವಾರ, ಗುರುವಾರ ಮಿಶ್ರ ಫಲ, ಶುಕ್ರವಾರ, ಶನಿವಾರ ಸಾಮಾನ್ಯ ಫಲ ಅಂತ ಬಂದಿದೆ. ಬುಧವಾರ, ಗುರುವಾರ ಮಿಶ್ರ ಫಲ ಅಂದರೆ ಬುಧವಾರ, ಗುರುವಾರ ಸ್ವಲ್ಪ ಕಲಹ, ವಾಗ್ವಾದ, ಚಿಂತನೆಗಳಾಗುವಂಥದ್ದು, ವ್ಯಾಪಾರದಲ್ಲಿ ಹಿನ್ನಡೆ ಆಗುತ್ತೆ. ಆದರೆ ಶುಕ್ರವಾರ, ಶನಿವಾರ ಮತ್ತೊಮ್ಮೆ ವ್ಯಾಪಾರ, ಉದ್ಯೋಗದಲ್ಲಿ ಚೆನ್ನಾಗುತ್ತೆ. ನೀವು ಅಂದುಕೊಂಡಂತೆ ನಿಮ್ಮ ಕೆಲಸ ಕಾರ್ಯಗಳು ಕ್ಷಣಕ್ಕೆ ಕ್ಷಿಪ್ರವಾಗಿ ಆಗಲಿವೆ. ವ್ಯಾಪಾರಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ ಪ್ರಗತಿ ಅಥವಾ ಇನ್ನಿತರ ಯಾವುದೇ ರೀತಿಯ ನೀವು ಮಾಡುವಂಥ ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆಗಳು ವಿಶ್ವಮಾನ್ಯ ಆಗುವಂಥದ್ದು. ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಆರಂಭದ ದಿನ ನಿಮಗೆ ಉತ್ತಮ ಫಲ ಬಂದಿದೆ. ಭಾನುವಾರ, ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ, ಶುಕ್ರವಾರ ಮಿಶ್ರ ಫಲ. ಶನಿವಾರ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲ ಬಂದಿವೆ. ಹಾಗೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಒಂದು ವಿಶೇಷವಾದ ಆಸ್ತಿಯನ್ನು ಕಾಪಾಡಿಕೊಳ್ಳುವಂಥದ್ದು. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಗಮನಿಸಿದರೆ ವಾರಪೂರ್ತಿ ನೀವು ಬಳಸುವಂಥದ್ದು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆಗಳನ್ನು ವಾರಪೂರ್ತಿ ಬಳಸೋದು. ಇಲ್ಲಿ ನಿಮಗೆ ಕೇತುವಿನ ವಿಶೇಷವಾದ ರಕ್ಷಣೆ ವಾರಪೂರ್ತಿ ಸಿಗಲಿದೆ. ಇತರ ಗ್ರಹಗಳ ಬೆಂಬಲ ಕೊರತೆ ಇದ್ದರೂ ಸಹ ಅಲ್ಲಿ ಕೇತುವಿನ ರಕ್ಷಣೆ ವಾರಪೂರ್ತಿ ಇರಿದೆ. ಅದರಲ್ಲಿ 21, 22, 23ರಲ್ಲಿ ವಿಶೇಷವಾಗಿ ಚಂದ್ರನ ಬೆಂಬಲ ಬರುವಂಥ ಉತ್ತಮ ದಿನ. ಹಾಗಾಗಿ ಈ ದಿನಗಳನ್ನು ಸಹ ನೀವು ಉತ್ತಮವಾಗಿ ಬಳಸ್ಕೊಳ್ಳುವಂಥದ್ದು. ಈ ಒಂದು 21, 22, 23ರಲ್ಲಿ ಚಂದ್ರನ ಬೆಂಬಲ ಇರುವಂಥದ್ದು, ಆ ಒಂದು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಆ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಈ ಒಂದು ಮೀನರಾಶಿಯವರಿಗೆ ವಾರದ ಅನೇಕ ಆರಂಭದ ದಿನಗಳು ಮಿಶ್ರ ಫಲಗಳು ಬಂದರೆ ಮಧ್ಯದ ಉತ್ತಮ ಫಲಗಳು ಬಂದಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾಹಿನಿಗೆ ಅನುಗುಣವಾಗಿ ನಾವು ವಿಶೇಷವಾಗಿ ವಾರ ಭವಿಷ್ಯ ಅಥವಾ ಮಾಸ ಭವಿಷ್ಯ ಅನೇಕ ರೀತಿಯ ಗ್ರಹಗಳ ಒಂದು ಸ್ಥಾನ ಪಲಟ ಆಗುವ ವಿಶೇಷವಾದ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಬಂದಿದ್ದೇವೆ. ತಾವೆಲ್ಲರೂ ಒಂದು ಶ್ರದ್ಧೆಯಿಂದ, ನಿಷ್ಠೆಯಿಂದ ಈ ವಾಹಿನಿಯನ್ನು ಪ್ರೋತ್ಸಾಹಿಸಿದರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ತಮಗೆಲ್ಲರಿಗೂ ಈ ಶರದ್ ನವರಾತ್ರಿಯ ಉತ್ತಮವಾದ ಶುಭಾಶಯಗಳು.
ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಸ್ವರೂಪಿಣಿ, ಆ ನವಶಕ್ತಿ ಸ್ವರೂಪಿಣಿ ನವದುರ್ಗರ ಅನುಗ್ರಹ ತಮಗೆಲ್ಲರಿಗೂ ಆಯುರಾರೋಗ್ಯ, ಶಕ್ತಿ, ಜಯಲಾಭ, ಇಷ್ಟಾರ್ಥಗಳನ್ನ ಸಿದ್ಧಿಯಾಗಿ ಕೊಡಲಿ. ವಾಹಿನಿಗೆ ನಿಮ್ಮ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.